ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ಹಾಗೆ ನಿಮ್ಮ ಉತ್ತಮವಾದ ಉದ್ದೇಶದ ಕರ್ಮಗಳಲ್ಲಿ, ನಿರ್ಧಾರಗಳಲ್ಲಿ, ಜವಾಬ್ದಾರಿ, ಕರ್ತವ್ಯಗಳಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಮಾತು ಸತ್ಯವಾಗಲಿ ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಹಾಗೆ ನೀವು ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತಗೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಅದರ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಬ್ಲಾಕೇಜ್ಗಳಿಂದ ನೀವು ಹೊರಗೆ ಬರ್ತೀರಾ. ನಿಮ್ಮ ಜೀವನದಲ್ಲಿ ನೀವು ಮತ್ತೊಂದು ಬೆಳವಣಿಗೆಯತ್ತ ನೀವು ಮುಖ ಮಾಡ್ತೀರಾ. ನಿಮ್ಮ ದೃಷ್ಟಿಕೋನ ಬದಲಾಗುತ್ತೆ. ಹಾಗಾದರೆ ಮೊದಲನೇದಾಗಿ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನೀವು ಗುರುವಿನ ಎನರ್ಜಿಗೆ, ಭಗವಂತನ ಎನರ್ಜಿಗೆ ಕನೆಕ್ಟ್ ಆಗಿದ್ದರ ವಿಚಾರ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಒಂದು ಒಳ್ಳೆಯ ಬದಲಾವಣೆಯ ನಿರೀಕ್ಷೆ ನಿಲ್ಲಿ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ಆ ಒಳ್ಳೆಯ ಬದಲಾವಣೆ ನಿರೀಕ್ಷೆ ನೀವು ನೋಡ್ತಾ ಇದ್ದೀರಾ ಅಂದರೆ ಇಲ್ಲಿ ಮೊದಲು ನಿಮ್ಮ ತಪ್ಪಿನ ಅರಿವು ಆಗಿದೆ. ಅದರಲ್ಲಿ ನೀವು ಕೆಲವು ಪರಿವರ್ತನೆಗಳನ್ನು ಮಾಡ್ಕೊಂಡಿದ್ದೀರಾ. ಅದರ ಆಧಾರದ ಮೇಲೆ ನಿಮಗೊಂದಿಷ್ಟು ವಿಚಾರಗಳು ತಿಳಿತಾ ಇದ್ದಾವೆ. ಯಾಕೆ ಹೀಗಾಯಿತು, ನಾನು ಏನು ಸರಿಪಡಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅದರ ಮೂಲ ನಿಮಗೆ ಗೊತ್ತಾಗ್ತಾ ಇದೆ. ಅದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೆ, ಕೆಲವೊಂದು ನಿಮ್ಮ ತಪ್ಪುಗಳನ್ನು ಒಪ್ಕೊಳ್ಳದೆ, ನಿಮಗೆ ಒಂದೇನೋ ವಿಚಾರ ನಿಮ್ಮ ಜೀವನದಲ್ಲಿ ಯಾಕೆ ಈ ಅಡೆತಡೆ, ಯಾಕೆ ಈ ಸಮಸ್ಯೆ, ಯಾಕೆ ಪದೇ ಪದೇ ಬ್ಲಾಕೇಜ್ಗಳು ಕಾಣಿಸ್ತಾ ಇದ್ದಾವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇತ್ತು. ಅಂದರೆ ಕೆಲವೊಂದು ಸಾರಿ ಏನಾಗ್ತಾ ಇದೆ ಅಂದರೆ ಒಬ್ಬ ಟಾಕ್ಸಿಕ್ ವ್ಯಕ್ತಿ ನಿಮಗೆ ಕೆಟ್ಟದನ್ನು ಮಾಡೋದಕ್ಕೆ ಹಂಬಲಿಸ್ತಾ ಇದ್ದಾರೆ. ಇಂದಿಗೂ ನಿಮಗೆ ಏನಾದರೂ ಯಾವುದಾದ್ರೂ ರೂಪದಲ್ಲಿ ತೊಂದರೆ ಕೊಡಬೇಕು ಅಂತಲೇ ಆ ವ್ಯಕ್ತಿ ಬಯಸ್ತಾ ಇದ್ದಾರೆ. ಅಂದರೆ ಇದರ ಹಿಂದೆ ನಿಮ್ಮ ಪೂರ್ವಜರ ಕರ್ಮ ಕಾರಣನಾ ಅನ್ನೋ ರೀತಿಲಿ ಒಂದು ಪ್ರಶ್ನೆ ಬಂದರೆ ಅದರಿಂದನೂ ಕೆಲವೊಂದಿಷ್ಟು ಸಮಸ್ಯೆಗಳು ನಿಮಗೆ ಎದುರಾಗಿದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಕೆಲವು ಅಪೂರ್ಣವಾದ ಸಂಬಂಧಗಳು ಯಾವುದಾದ್ರೂ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾವೆ. ಅಂದರೆ ಒಂದಿಷ್ಟು ಸಂಬಂಧ ಬರುತ್ತೆ, ಅದರಲ್ಲಿ ನೀವು ಮುಂದುವರಿತೀರಾ, ಅದು ಅಪೂರ್ಣಗೊಳ್ಳುತ್ತೆ. ಅದರಿಂದ ನೀವು ದೂರ ಆಗಿದ್ದೀರಾ, ಇಲ್ಲ ಅವ್ರು ದೂರ ಆಗಿದ್ದಾರೆ. ಈ ರೀತಿ ಒಂದಿಷ್ಟು ಸಂಬಂಧಗಳು ಯಾವುದಾದ್ರೂ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಬಂದಿದೆ ಅಂದರೆ ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ಇಲ್ಲ ವೈಯಕ್ತಿಕ ಸಂಬಂಧ, ಪ್ರೀತಿ ಸಂಬಂಧ, ಇನ್ಯಾವುದೇ ರೀತಿ ಒಂದು ಅಪರಿಚಿತ ಸಂಬಂಧನೂ ಆಗಿರ್ಬೋದು. ಅದು ನಿಮ್ಮ ಜೀವನದಲ್ಲಿ ಬಂತು, ಅಪೂರ್ಣಗೊಳ್ತು, ಅದು ನಿಮಗೆ ಬಿಡಕ್ಕೆ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಅದು ನಿಮ್ಮಿಂದ ದೂರ ಆಯಿತು ಅಂದರೂ ಕೂಡ ಇದು ನಿಮ್ಮ ಪೂರ್ವಜರ ಒಂದು ನಿಮ್ಮದೇ ಆದ ರೀತಿಯಲ್ಲಿ ಒಂದು ಏನೋ ಕನೆಕ್ಷನ್ ಇತ್ತು ಅವ್ರ ಜೊತೆ. ಅದಕ್ಕೋಸ್ಕರನೇ ಈ ರೀತಿ ನೋವನ್ನು, ಒಂದು ಅಪೂರ್ಣವಾದ ಸಂಬಂಧಕ್ಕೆ ನೀವು ಕಾರಣರಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಕಾಣಿಸ್ತಾ ಇದೆ. ಒಂದು ವಿಚಾರ ಅಂದರೆ ಯಾವುದೋ ಜನ್ಮದ ಒಂದು ಸಂಬಂಧ ಕರ್ಮವಾಗಿ ಯಾವುದಾದ್ರೂ ರೂಪದಲ್ಲಿ ಈ ಜನ್ಮದಲ್ಲಿ ನಿಮ್ಮ ಮುಂದೆ ಬಂದೇ ಬರುತ್ತೆ. ಹಾಗಾಗಿ ಇಲ್ಲಿ ಗುರು ಹೇಳ್ತಾ ಇರೋದು, ನಿಮ್ಮ ಕರ್ಮದ ಉದ್ದೇಶ, ಈಗಿಂದು ಈ ಜನ್ಮದ್ದು ಕರ್ಮದ ಉದ್ದೇಶ, ಜವಾಬ್ದಾರಿ, ಕರ್ತವ್ಯಗಳನ್ನು ಸರಿಯಾಗಿ ನೀವು ಇಟ್ಕೊಂಡು ಈ ಜನ್ಮದ್ದು ಉಳಿದದ್ದನ್ನು ನೀವು ನಂಬಿದ ಗುರುವಿಗೆ, ಭಗವಂತನ ಮೇಲೆ ಬಿಟ್ಬಿಡಿ ಅನ್ನೋ ರೀತಿಲಿ ವಿಚಾರ ಬರ್ತದೆ. ಯಾಕಂದರೆ ಹಿಂದೆ ಏನಾಗಿತ್ತು ಪ್ರಾರಬ್ಧ ನಿಮಗೆ ಕಾಣಿಸ್ತಾ ಇಲ್ಲ, ಮುಂದೆ ಏನಾಗುತ್ತೆ ಭವಿಷ್ಯ ಅದು ನಿಮಗೆ ಗೊತ್ತಿಲ್ಲ. ಆದರೆ ಈ ವರ್ತಮಾನ ನಿಂದು ಹೇಗಿರಬೇಕು ಅಂತೇಳಿ ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ಅದನ್ನು ಯೋಚಿಸಿ ಸರಿಯಾದ ದಾರಿಯಲ್ಲಿ ಅದನ್ನು ತಗೊಂಡು ಹೋದರೆ ಖಂಡಿತ ಪ್ರಾರಬ್ಧ ಕರ್ಮದಲ್ಲಿರುವ ಒಂದಿಷ್ಟು ಕೆಟ್ಟ ಕರ್ಮಗಳು, ಬ್ಲಾಕೇಜ್ಗಳು, ಅಳಿದುಳಿದ ಒಂದಿಷ್ಟು ಯಾವುದೋ ಒಂದಿಷ್ಟು ಕರ್ಮದ ವಿಚಾರಗಳು ಕಳೀತವೆ. ಹಾಗೆ ಭವಿಷ್ಯ ಕೂಡ ಸುಂದರವಾಗುತ್ತೆ. ಅದಕ್ಕೆ ಈ ಎರಡನ್ನು ಸರಿಪಡಿಸ್ಕೊಳ್ಬೇಕು ಅಂದರೆ ಇವತ್ತಿನ ದಿನ ನೀವು ಸರಿಯಾಗಬೇಕು, ನಿಮ್ಮ ಜವಾಬ್ದಾರಿಗಳು, ಕರ್ತವ್ಯಗಳು, ಉದ್ದೇಶಗಳು ಸರಿಯಾದ ದಾರಿಯಲ್ಲಿ ಹೋಗಬೇಕು ಅನ್ನೋ ರೀತಿಲಿ ಗುರು ಹೇಳ್ತಿದ್ದಾರೆ. ಯಾಕಂದರೆ ಇಲ್ಲಿ ನಿಮಗೆ ಗಾಬರಿ ಆಗ್ಬೋದು. ಪ್ರಾರಬ್ಧ ಕರ್ಮ ಅಂದರೆ ಜನ್ಮದಲ್ಲಿ ನಾನು ಏನು ಮಾಡಿದ್ದೆ ಹಿಂದಿನ ಜನ್ಮದಲ್ಲಿ, ಅದನ್ನು ನಾನು ಹೇಗೆ ತಿಳ್ಕೊಳ್ಬೇಕು, ಹೇಗೆ ಸರಿಪಡಿಸ್ಕೊಳ್ಬೇಕು ನಿಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಮುಂದಿನ ಭವಿಷ್ಯ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ. ನೆಮ್ಮದಿ ಅಂತೂ ಬೇಕು, ಆರೋಗ್ಯ ಬೇಕು ಅಂತ ಬಯಸ್ತಾ ಇದೆ ಜೀವ. ಹಾಗೆ ನಿಮ್ಮ ಕುಟುಂಬ ಚೆನ್ನಾಗಿರಬೇಕು ಅನ್ನೋದು ಬಯಸ್ತಾ ಇದೆ. ಅಂದಮೇಲೆ ಇದಕ್ಕೆ ಇಲ್ಲಿ ಗುರು ಸೂಚಿಸ್ತಾ ಇರೋದು ಒಂದೇ ಒಂದು ಪರಿಹಾರ, ಇವತ್ತಿನ ದಿನ ಶುದ್ಧವಾಗಿಟ್ಕೋ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ನೀನು ಹಿಂದಕ್ಕೂ ಹೋಗಬೇಡ, ಅಂದರೆ ಹಿಂದಿನ ಬಗ್ಗೆ ಏನಾಗಿತ್ತೋ ಇರೋ ಅದಕ್ಕೋಸ್ಕರ ಇದು ಸಿಕ್ಕಿದೆ ಅಂತೇಳಿ ಚಿಂತೆನೂ ಮಾಡಬೇಡ. ಮುಂದೆ ಭವಿಷ್ಯ ಹೇಗಿರುತ್ತೋ ಅದ್ರ ಬಗ್ಗೆನೂ ಚಿಂತೆ ಮಾಡಬೇಡ. ಇವತ್ತಿನ ದಿನ ಹೇಗಿರಬೇಕು ಅನ್ನೋ ರೀತಿಲಿ ಒಂದು ಒಳ್ಳೆಯ ಉದ್ದೇಶದಿಂದ ಅದನ್ನು ಕೂಡಿಸಿದೆ, ಖಂಡಿತ ಅವೆರಡೂ ಕೂಡ ಸುಧಾರಿಸ್ತವೆ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಈ ಜನ್ಮದಲ್ಲಿ ಹುಟ್ಟಿನಿಂದಲೇ ಒಂದು ಮಗುವಿಗೆ, ಇನ್ನು ಹುಟ್ಟುತ್ತಾ ಇದ್ದಂಗೆ ಆ ಮಗುವಿಗೆ ಒಂದು ಶುಗರ್ ಕಾಯಿಲೆ ಬಂದಿರುತ್ತೆ. ಇದರಿಂದ ಆ ನೋವು ಯಾರಿಗೆ? ಮಗುವಿಗಿಂತ ಹೆಚ್ಚಾಗಿ ತಂದೆ ತಾಯಿಗೆ. ಯಾಕಂದರೆ ಆ ಮಗುಗೆ ಇನ್ನೂ ತಿಳಿದಿಲ್ಲ, ನಾನು ಅಂದರೆ ಇನ್ನೂ ಅದು ಹುಟ್ಟಿರೋ ಮಗು ಅಲ್ವಾ, ನವಜಾತ ಶಿಶು, ಅದು ಗೊತ್ತಿಲ್ಲ ನನಗೆ ಈ ರೀತಿ ಸಮಸ್ಯೆ ಇದೆ, ಕಾಯಿಲೆ ಇದೆ ಅಂತೇಳಿ. ಆದರೆ ಅದರಿಂದ ನೋವು ಪಡ್ತಾ ಇರೋದು ಯಾರು? ಆ ತಂದೆ ತಾಯಿ ಸಫರ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಕೂಡ ಒಂದು ಹಿಂದಿನ ಜನ್ಮದ ಕರ್ಮವನ್ನು ಸೂಚಿಸ್ತದೆ. ಸೈನ್ಸ್ ಯಾವುದೇ ರೀತಿ ಕಾರಣ ಕೊಟ್ಟರೂ ಕೂಡ ಇದು ಒಂದು ಕರ್ಮವೇ ಕಾರಣವಾಗಿರುತ್ತೆ.
ಕೆಲವರಿಗಂತೂ ಒಂದು ಭಯ, ಆತಂಕ, ಒಂದಿಷ್ಟು ಕೋಪ ಇದ್ದಕ್ಕಿದ್ದ ಹಾಗೆ ಬರೋದು. ಯಾವುದೋ ರೀತಿಯ ಒಂದು ಕಾರಣ ಗೊತ್ತಿಲ್ಲ ನಿಮಗೆ. ಇದ್ದಕ್ಕಿದ್ದ ಹಾಗೆ ಆ ರೀತಿ ಒಂದಿಷ್ಟು ವಿಚಾರಗಳು ಯಾವುದೋ ಒಂದು ಪರಿಸ್ಥಿತಿ ಇಲ್ಲ ಯಾವುದೋ ಒಂದು ಮಾತು ಕೇಳಿಸ್ಕೊಂಡಾಗ ನೀವು ಆ ರೀತಿ ವ್ಯಕ್ತಿತ್ವದವರೇ ಅಲ್ಲ ಈ ಜನ್ಮದಲ್ಲಿ. ಆದರೂ ಕೂಡ ಆ ರೀತಿ ಒಂದು ಇಷ್ಟು ವಿಚಾರಗಳು ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ನೀವು ಒಂದು ಎಮೋಷನ್ ರೀತಿಯಲ್ಲಿ ಕ್ಯಾರಿ ಮಾಡ್ತಾ ಇದ್ದೀರಾ ಅಂದರೆ, ಅದು ಫಾರ್ವರ್ಡ್ ಆಗ್ತಾ ಇದೆ ಅಂದರೆ, ಅದು ಇಲ್ಲಿ ಕಳೆದುಕೊಳ್ಳುವ ಮಾರ್ಗ ಧ್ಯಾನ, ಭಗವಂತನ ಶರಣ ಅಂತ ಬರ್ತಾ ಇದೆ, ಗುರುವಿನ ಶರಣ. ಯಾಕಂದರೆ ಅದು ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇದೆ. ಅದು ಈಗಿನದ್ದಲ್ಲ, ಅದು ಹಿಂದಿನದ್ದು. ನಿಮ್ಮ ಅಜ್ಜಂಗೋ ಅಜ್ಜಿಗೋ ಇಲ್ಲ ಯಾರದ್ದೋ ಒಂದು ರೀತಿಲಿ ಒಂದು ಇದನ್ನು ನೀವು ತಗೊಂಡು ಬಂದಿರ್ಬೋದು ಅನ್ನೋ ರೀತಿಲೂ ಕೂಡ ಕಾಣಿಸ್ತದೆ. ಯಾಕಂದರೆ ಅವರ DNA ನಿಮಗೂ ಕೂಡ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಈ ರೀತಿ ಒಂದಿಷ್ಟು ವಿಚಾರಗಳು ಆಗ್ತಾ ಇರುತ್ತೆ. ಆದರೆ ನಮಗೆ ಗೊತ್ತಾಗ್ದೇ ಅದನ್ನು ಹೇಗೆ ಹೀಲ್ ಮಾಡ್ಕೊಳ್ಳೋದು ಅನ್ನೋ ರೀತಿಲಿ ಒದ್ದಾಡ್ತಾ ಇರ್ತೀರ. ಇದಕ್ಕೆ ಇಲ್ಲಿ ಬಂದಿರುವ ಉತ್ತರ ಧ್ಯಾನ ಮಾಡಿ, ಹಾಗೆ ನಿಮ್ಮನ್ನು ನೀವು ಒಂದು ಒಳ್ಳೆಯ ರೀತಿಲಿ ಶಾಂತವಾಗಿಸಿಕೊಳ್ಳಿ ಅನ್ನೋ ರೀತಿಲಿ ಬರ್ತದೆ ನಿಮಗೆ. ಅಂದರೆ ಗುರುವಿನ ಶರಣಕ್ಕೆ ಹೋಗಿ, ಭಗವಂತನ ಶರಣಕ್ಕೆ ಹೋಗಿ ಆಧ್ಯಾತ್ಮಿಕತೆಯ ಕನೆಕ್ಷನ್ನ ತಗೊಂಡು ಭೌತಿಕವಾಗಿ ಜೀವನ ನಡೆಸಿ. ಆಗ ಇವೆರಡರೂ ಕೂಡ ನೀವೆಲ್ಲವನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳುವ ಒಂದು ಶಕ್ತಿಯನ್ನು ನಿಮಗೆ ಕೊಡುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ಮಗು ಆಗ್ತಾ ಇದೆ ಅಂದರೆ ಒಂದು ಪ್ರೆಗ್ನೆನ್ಸಿ ಆಗ್ತೀರಾ, ಮಗು ಸಾಯುತ್ತೆ, ಇಲ್ಲ ಹುಟ್ಟುತ್ತೆ ಸಾಯುತ್ತೆ, ಪದೇ ಪದೇ ಅಬಾರ್ಷನ್ ಆಗ್ತಾ ಇದೆ, ಮದುವೆ ಆಗ್ತಾ ಇದೆ, ಮುರಿತಾ ಇದೆ, ಇಲ್ಲ ಮದುವೆ ಆಗಿದೆ, ಒಂದು ಮಗುನೂ ಕೂಡ ಆಗಿದೆ, ಆದರೂ ಕೂಡ ಆ ಮದುವೆ ಒಂದು ಪರಿಪೂರ್ಣವಾಗಿ ಪೂರ್ಣಗೊಳ್ಳಿಲ್ಲ. ಅಂದರೆ ಅಲ್ಲಿ ಅದು ಅರ್ಧ ಬರ್ಧ ಆಯಿತು, ಅಪೂರ್ಣ ಆಯಿತು, ಅವ್ರು ಬಿಟ್ಟು ಹೋಗೋದು ಇಲ್ಲ ನೀವು ಬಿಟ್ಟು ಹೋಗೋದು, ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಕಾಡುತ್ತೆ ನಿಮ್ಮ ಜೀವನದಲ್ಲಿ. ಈ ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂದರೆ ಇದಕ್ಕೆ ಕಾರಣ ನಿಮ್ಮ ಪೂರ್ವಜರು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಯಾಕಂದರೆ ಒಂದು ಸಾರಿ ಹಿಂದಿನ ಪ್ರಾರಬ್ಧ ಯಾವ ರೀತಿ ಕಾಡುತ್ತೆ ಅಂತ ಹೇಳಿ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಆಧ್ಯಾತ್ಮಿಕ ಕನೆಕ್ಷನ್ ಇರಬೇಕು ಅನ್ನೋದು. ಧ್ಯಾನಕ್ಕೆ ಹೋಗಿ ನಾನು ಯಾರು, ನನ್ನ ಆತ್ಮದ ಉದ್ದೇಶ ಏನು ಅನ್ನೋ ರೀತಿಯಲ್ಲಿ ನೀವು ಧ್ಯಾನದಲ್ಲಿ ನಿಮ್ಮನ್ನು ಲೀನವಾಗಿಸ್ಕೊಂಡ್ರೆ ಖಂಡಿತ ನಿಮ್ಮ ಹಲವು ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅನ್ಬೋದು. ಧ್ಯಾನ ಕೇವಲ ಮನಃಶಾಂತಿ ಅಷ್ಟೇ ಕೊಡೋದಿಲ್ಲ, ಧ್ಯಾನ ನಿಮ್ಮನ್ನು ನಿಮಗೆ ಪರಿಚಯ ಮಾಡಿಸ್ಕೊಡುತ್ತೆ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ನನ್ನ ಶರಣದಲ್ಲಿ ಬಂದಿದೆಯಾ ಅಂದರೆ ಧ್ಯಾನ ಮಾಡು, ನಿನಗೋಸ್ಕರ ನೀನು ಸ್ವಲ್ಪ ಸಮಯ ಕೊಡು. ಈ ಒತ್ತಡದ ಜೀವನದಲ್ಲಿ ಅದು ಸರಿಪಡಿಸ್ಕೊಳ್ಬೇಕು, ನನಗೆ ಅದು ಬೇಕು, ನನಗೆ ಇದು ಬೇಕು ಅನ್ನೋ ಭೌತಿಕ ಮೋಹದಲ್ಲೇ ನೀನು ಮುಳುಗೋದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಕಂಡುಕೊಳ್ಳೋ ಪ್ರಯತ್ನನೂ ಸ್ವಲ್ಪ ಮಾಡು, ಅದಕ್ಕೂ ಸಮಯ ಮೀಸಲಿಡು ಅನ್ನೋ ರೀತಿಲಿ ಗುರು ಹೇಳ್ತಿದ್ದಾರೆ. ಆಗ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಒಂದಿಷ್ಟು ಒತ್ತಡ, ಓವರ್ ಥಿಂಕಿಂಗ್, ಅಂದರೆ ಈಗ ಯಾವುದ್ರ ಹಿಂದೆ ಓಡ್ತಾ ಇದೆಯಾ, ಸಫರ್ ಮಾಡ್ತಾ ಇದೆಯಲ್ಲ, ಆ ಎಲ್ಲ ವಿಚಾರಗಳಿಗೂ ರಿಲೀಫ್ ಸಿಗುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಜೀವನದ ಒಂದಿಷ್ಟು ಬ್ಲಾಕೇಜ್ಗಳು ದೂರವಾಗಿ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಜೀವನದ ಮೇಲೆ ಬರಲಿ ಅನ್ನೋ ರೀತಿಲಿ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಜೀವನದ ಮೇಲಿರುವ ಅಡೆತಡೆ ಆಗಿರ್ಬೋದು, ಅಂದರೆ ಒಂದಿಷ್ಟು ಯಾವುದೋ ವಿಚಾರದಲ್ಲಿ ನಿಮ್ಮನ್ನು ತಡೆದೇ ನಿಲ್ಲಿಸಿರುವ ಒಂದಿಷ್ಟು ಸಂಬಂಧಗಳು, ನೀವು ಮುಂದೆ ಹೋಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ, ಆದರೆ ಎಲ್ಲೋ ಒಂದು ರೀತಿಲೇ ಆ ಸಂಬಂಧಗಳು ಅಡೆತಡೆ ಮಾಡ್ತಾ ಇದ್ದಾವೆ, ಅವರು ನಿಮ್ಮಿಂದ ದೂರ ಆಗಿದ್ದಾರೆ. ಆದರೂ ಕೂಡ ನಿಮ್ಮ ಜೀವನದಿಂದ ಅವ್ರು ಹೊರಗೆ ಹೋಗೋಕ್ಕಾಗ್ತಾ ಇಲ್ಲ, ನಿಮ್ಮನ್ನು ಮುಂದುವರಿಲಿಕ್ಕೂ ಬಿಡ್ತಾ ಇಲ್ಲ. ಈ ರೀತಿ ಒಂದಿಷ್ಟು ಬಂಧನದಲ್ಲಿ ಇಟ್ಟಿರುವ ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ಇಂತಹ ಒಂದಿಷ್ಟು ಸಂಬಂಧಗಳು ಸರಿಪಡಿಸ್ಕೊಂಡು ನಿಮ್ಮ ಒಂದು ಭಾವನೆಗಳನ್ನು ಹೀಲ್ ಮಾಡ್ಕೊಳ್ಬೇಕು, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿದೆ. ಇದಕ್ಕೆ ನೀವು ಇಲ್ಲಿ ಪರಿಹಾರ ಕೇಳೋದಂದರೆ ಗುರುವಿನ ಶರಣ, ಭಗವಂತನ ಶರಣ. ಯಾಕಂದರೆ ಅವ್ರಿಗೆ ತಿಳಿಯೋದು ಯಾವುದೂ ಇಲ್ಲ. ಕೆಲವೊಂದು ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಹಿಂದಿನ ಜನ್ಮದ ಪ್ರಾರಬ್ಧದ ಕನೆಕ್ಷನ್ ಇರುತ್ತೆ. ಹಾಗಾಗಿ ನಮ್ಗೆ ಅದು ಪರಿಹಾರ ಆಗೋದೇ ಇಲ್ಲ. ಯಾವುದೇ ರೀತಿಯಲ್ಲಿ ನಾವು ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾ ಹೋದರೂ ಅದಕ್ಕೆ ಸೊಲ್ಯೂಷನ್ನೇ ಕಾಣೋದಿಲ್ಲ. ಕೆಲವೊಂದು ಸಾರಿ ಹೇಗಾಗುತ್ತೆ ನೋಡಿ, ಈಗ ನಿಮ್ಮ ಜೀವನದಲ್ಲಿ, ಕೆಲವರ ಜೀವನದಲ್ಲಿ ನೀವು ಸಾಕಷ್ಟು ಆಸ್ಪತ್ರೆಗಳು ಸುತ್ತಿದ್ರಿ ಒಂದು ಸಮಸ್ಯೆಗೆ, ಅಲ್ಲಿ ಎಲ್ಲೇ ಹೋದರೂ ಅಲ್ಲಿ ಎಲ್ಲದಕ್ಕೂ ಅದರಲ್ಲಿ ಪರಿಹಾರ ಏನು ಸಿಕ್ತು ಅಂದರೆ ಏನೂ ಇಲ್ಲ ಅಂತ ಬಂತು. ಆದರೆ ಕೊನೆಗೆ ನಿಮಗೆ ತುಂಬ ಆಸ್ಪತ್ರೆಗೆ ಹೋಗಿ 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 ತುಂಬ ಸಫರ್ ಮಾಡಿಬಿಟ್ರಿ. ಯಾಕಂದರೆ ಮೊದಲು ನಿಮಗೆ ಆಸ್ಪತ್ರೆನೇ ಮುಖ್ಯ ಅನ್ನಿಸ್ತು. ಯಾಕಂದರೆ ಈಗಿನ ಕಾಲಕ್ಕೆ ಅದೇ ಒಳ್ಳೆಯದು ಅನ್ನೋ ರೀತಿಲಿ ನೀವು ಆರಿಸ್ಕೊಂಡ್ರಿ. ಯಾಕಂದರೆ ಮೂಢನಂಬಿಕೆ ಆ ಕಡೆ ಈ ಕಡೆ ಹೋಗಬಾರ್ದು ಅಂತೇಳಿ. ಆದರೆ ನೀವು ಒಂದು ದೈವದ ಮೊರೆ ಹೋದ್ಮೇಲೆ ನೀವು ಆ ಸಮಸ್ಯೆಗಳಿಂದ ಹೀಲ್ ಆದ್ರಿ. ಅಂದರೆ ಇಲ್ಲಿ ಗುರು ನಿಮಗೆ ತೋರಿಸೋದೇ ಹಾಗೆ, ನೀನು ಎಲ್ಲೋ ಬೇರೆ ಕಡೆ ಹೋಗ್ತಾ ಇದೆಯಾ, ನಿನ್ನ ಸಮಸ್ಯೆಗೆ ಪರಿಹಾರ ಅಲ್ಲಿಲ್ಲ, ನಿನ್ನ ಸಮಸ್ಯೆಗೆ ಪರಿಹಾರ ಇಲ್ಲಿದೆ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಹಾಗಾಗಿ ಜೀವನದಲ್ಲಿ ಒಬ್ಬ ಗುರು ಇರಬೇಕು. ನೀವೀಗ ನಿಮ್ಮ ಜೀವನದಲ್ಲಿ ಗುರುವನ್ನು ಕಂಡುಕೊಂಡಿದ್ದೀರಿ. ಅಂದರೆ ಯಾವುದೋ ಒಂದು ಜನ್ಮದ ಪುಣ್ಯದ ಫಲ ಅನ್ನೋ ಹಾಗೆ ಬಾಬಾರವರೇ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ನೀವು ಒಂದಿಷ್ಟು ಹೀಲ್ ಆಗ್ತಾ ಇದ್ದಾರೆ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಒಂದಿಷ್ಟು ಬ್ಯಾಡ್ ಕರ್ಮ ಆಗಿರ್ಬೋದು, ನಿಮ್ಮ ಭಾವನೆಗಳಾಗಿರ್ಬೋದು, ಸ್ವತಃ ನೀವು ಹೀಲ್ ಆಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಾನು ಆ ವ್ಯಕ್ತಿಯಿಂದ ದೂರ ಆಗಿದ್ದೀನಿ, ಆದರೂ ಕೂಡ ಅಲ್ಲಿ ಯಾವುದೋ ರೀತಿಯಲ್ಲಿ ಅವರಿಂದ ನನಗೆ ಸಮಸ್ಯೆ ಆಗ್ತಾಯಿದೆ. ಇದು ಏನಾದರೂ ಒಂದು ಪಾಸ್ಟ್ ಲೈಫ್ನ ಕರ್ಮನ ಸೂಚಿಸ್ತದ ಅನ್ನೋದಾದರೆ, ಕೆಲವೊಂದು ಸಾರಿ ನೀವು ಕೆಲವೊಂದು ಸಂಬಂಧಗಳಿಗೆ ತುಂಬ ಎಮೋಷನಲ್ ಆಗಿ ಅಟ್ಯಾಚ್ ಆಗಿರ್ತೀರ. ಹಾಗಾಗಿ ಒಂದಿಷ್ಟು ಅದರಲ್ಲಿ ಒಂದು ಬಾಂಡಿಂಗ್ ಅನ್ನೋದು ಬಂದುಬಿಟ್ಟಿರುತ್ತೆ. ಹಾಗಾಗಿ ಆ ಒಂದು ಕನೆಕ್ಷನನ್ನು
ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಆ ರೀತಿ ಕೂಡ ಒಂದು ವಿಚಾರ ಕನೆಕ್ಟ್ ಆಗ್ತಾ ಇದೆ. ಅದರಿಂದ ಒಂದಿಷ್ಟು ಟಾಕ್ಸಿಕ್ ಬಂದಿರುತ್ತೆ ಎನರ್ಜಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ಅದನ್ನು ಬಿಡಬೇಕು ಅಂಥೇಳಿ ಅಂದ್ಕೊಂಡ್ರು ಅದು ನಮ್ಮನ್ನು ಬಿಡೋದಿಲ್ಲ. ಇದು ಒಂದು ವಿಚಾರನೇ ತಗೊಳ್ಳಿ, ಇಲ್ಲ ಅಂದರೆ ಒಂದು ವ್ಯಕ್ತಿಯ ವಿಚಾರನೇ ತಗೊಳ್ಳಿ, ಸಂಬಂಧದಲ್ಲೇ ತಗೊಳ್ಳಿ. ಇಲ್ಲ ಅಂದರೆ ನೀವು ಯಾವುದೋ ನಿಮ್ಮಿಂದ ಒಂದು ಕೆಲಸ ಕೆಟ್ಟದಾಗೋಯ್ತು, ಅದಕ್ಕೆ ಹೋಗಬಾರ್ದು. ಅದು ಮಾದಕ ವಸ್ತು ಸೇವನೆಯೇ ಆಗಿರ್ಬೋದು, ಇಲ್ಲ ಇನ್ಯಾವುದೋ ರೀತಿಲಿ ಒಂದು ದುರಭ್ಯಾಸನೇ ಆಗಿರ್ಬೋದು. ಅದರಿಂದ ನೀವು ಹೊರಗೆ ಬಂದಿದ್ದೀರಾ, ಈಗ ಹೀಲ್ ಮಾಡ್ಕೊಂಡಿದ್ದೀರಾ. ಆದರೂ ಕೂಡ ಎಲ್ಲೋ ಒಂದು ರೀತಿಲಿ ಸೆಳೆತ ಆವಾಗ ಅದು ನಿಮಗೆ ನೆನಪು ಮಾಡುತ್ತೆ. ಆ ಟಾಕ್ಸಿಕ್ ವಿಚಾರ ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಸೆಳೆಯುತ್ತೆ ಅಂದರೆ ನೀವು ಜೀವನದಲ್ಲಿ ಮುಂದೆ ಹೋಗೋಕ್ಕಾಗೋದಿಲ್ಲ. ಅಂದ್ಕೊಂಡಿದ್ದನ್ನು ಸಾಧನೆ ಮಾಡೋಕ್ಕಾಗ್ತಾಯಿಲ್ಲ. ಕನಸಿದೆ, ನಾನು ಬದಲಾಗಬೇಕು, ನಾನು ಈ ರೀತಿ ಹೋಗಬೇಕು, ಆ ಹಿಂದಿನದ್ದನ್ನು ಮರಿಬೇಕು ಅನ್ನೋ ರೀತಿಲಿ ಇದೆ. ಆದರೂ ಕೂಡ ನೀವು ಮೂವ್ ಆನ್ ಮಾಡೋಕ್ಕಾಗಲ್ಲ ಅಂದರೆ ಆ ಟಾಕ್ಸಿಕ್ ಎನರ್ಜಿಯಲ್ಲಿ ನೀವು ಅಷ್ಟೊಂದು ಡೀಪಾಗಿ ಒಂದು ಕನೆಕ್ಷನನ್ನು ಬೆಳೆಸ್ಕೊಂಡಿರ್ತೀರ. ಹಾಗಾಗಿ ಅದರಿಂದ ಅಷ್ಟು ಸುಲಭವಾಗಿ ಹೊರಗೆ ಬರೋಕ್ಕೆ ಆಗೋಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದರಿಂದಲೇ ಕೆಲವೊಂದು ವಿಚಾರಗಳಲ್ಲಿ ನೀವು ಸುಧಾರಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರೂ ಕೂಡ ಸುಧಾರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಯಾರೋ ಒಬ್ಬರು ಮೋಸ ಮಾಡಿದರು ಅಂಥೇಳಿ ಎಲ್ಲರನ್ನ ಅದೇ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಎಲ್ಲರೂ ಮೋಸಗಾರರು ಅನ್ನೋ ರೀತಿಲಿ. ಇದು ಉದಾಹರಣೆ ಅಲ್ವಾ? ಈ ರೀತಿ ಆಗಿಬಿಟ್ಟಿದೆ ಕೆಲವೊಂದು ವಿಚಾರಗಳಲ್ಲಿ. ಹಾಗಾಗಿ ನಿಮ್ಮ ಎನರ್ಜಿ ಆ ಟಾಕ್ಸಿಕ್ ವಿಚಾರದಲ್ಲಿ ಸ್ಟ್ರಕ್ ಆಗಿಬಿಟ್ಟಿದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಯಾಕಂದರೆ ಅದು ಈ ಜನ್ಮದಷ್ಟೇ ಕನೆಕ್ಷನ್ ಆಗಿರೋದಿಲ್ಲ, ಅದು ನಿಮ್ಮ ಹಿಂದಿನ ಜನ್ಮದ ಕನೆಕ್ಷನ್ ಕೂಡ ಅಲ್ಲಿ ತೋರಿಸ್ತಾ ಇರುತ್ತೆ. ಹಾಗಾಗಿ ಒಂದಿಷ್ಟು ಯಾರೋ ಜನರ ಸೆಳೆತಕ್ಕೆ ನೀವು ಹೋಗದೇ ಇದ್ರು, ನಿಮ್ಮ ಮನೇಲಿ ಒಂದು ಒಳ್ಳೆಯ ಸಂಸ್ಕಾರ, ರೀತಿ ನೀತಿ ನಡೆ ಸಿಕ್ಕಿದ್ರೂ ಕೂಡ, ನೋಡಿ ಇಂಥದ್ದೊಂದು ಗೈಡೆನ್ಸ್ ಸಿಕ್ಕಿದ್ರೂ ಕೂಡ ಕೆಲವು ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅನ್ನೋ ನೋವು ನಿಮ್ಮನ್ನು ಕಾಡ್ತಾ ಇದೆ ಅಲ್ವಾ? ಇಲ್ಲಿ ಅವರಿಗೆ ಹಿಂದಿನ ಜನ್ಮದ ಯಾವುದೋ ಒಂದು ಪ್ರಾರಬ್ಧ ಕರ್ಮ ಸೆಳೀತಾ ಇರುತ್ತೆ. ಅದನ್ನು ನೋಡಿ ನೀವು ನೋವು ಅನುಭವಿಸ್ತಾ ಇದ್ದೀರಿ ಅಂದರೆ ನಿಮಗೂ ಕೂಡ ಆ ಒಂದು ಟಾಕ್ಸಿಕ್ ನಿಮ್ಮನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡಿರತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಯಾವುದೂ ಕಾರಣ ಇಲ್ಲದೆ ನಡೆಯೋದಿಲ್ಲ ಅಂತಾರಲ್ಲ, ಅದೇ ರೀತಿ. ಯಾವುದೋ ಒಬ್ಬ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ, ಯಾವುದೋ ಒಂದು ಮೋಸನ ಮರೆಯೋಕ್ಕಾಗ್ತಾ ಇಲ್ಲ ಅಂದರೆ ಕೆಲವೊಂದು ಸಾರಿ ಅದರಿಂದ ಹೊರಗೆ ಬರಬೇಕು, ಮೂವ್ ಆನ್ ಮಾಡಬೇಕು ಅಂತೇಳಿ ನಿಮ್ಗೆ ಅನ್ನಿಸ್ತಾ ಇದೆ. ಆದರೂ ಆಗ್ತಾ ಇಲ್ಲ ಅಂದರೆ ನಿಮಗೆ ಆ ವ್ಯಕ್ತಿ ಬಗ್ಗೆ ಇಲ್ಲ ಆ ವಿಚಾರದ ಬಗ್ಗೆ ಇರುವ ಒಂದಿಷ್ಟು ವಿಚಾರಗಳು, ಟಾಕ್ಸಿಕ್ ವಿಚಾರಗಳು ನಿಮ್ಮನ್ನು ಅದರಿಂದ ಹೊರಗೆ ಬರೋಕ್ಕೆ ಬಿಡ್ತಾ ಇಲ್ಲ, ಹಿಡಿದಿಟ್ಕೊಬಿಟ್ಟಿದೆ. ಹಾಗಾಗಿ ಕ್ಷಮೆ ಕೊಡಬೇಕು, ಅದನ್ನು ಬಿಡಬೇಕು, ಮುಂದೆ ಹೋಗಬೇಕು ಅನ್ನೋದು ಅದಕ್ಕೋಸ್ಕರ. ಇಲ್ಲ ಅದನ್ನು ಹಿಡಿದಿಟ್ಕೊಂಡ್ರೆ ಅದೇ ವಿಚಾರಗಳಲ್ಲಿ ನೀವು ಪದೇ ಪದೇ ಮುಳುಗ್ತಾ ಇದ್ದರೆ ಅದೇ ನಿಮಗೆ ಜೀವಂತವಾದ ಉಪಸ್ಥಿತಿಯನ್ನು ತಂದುಕೊಡುತ್ತೆ. ಅದೇ ನೀವು ಇಲ್ಲ ಅದು ನಡೆದು ಹೋಗ್ಬಿಡ್ತು, ಅದನ್ನು ಬಿಟ್ಬಿಡೋಣ, ನನಗೆ ಅದು ಅಲ್ಲ ನನ್ನ ಜೀವನ, ಮುಂದೇನೋ ಇದೆ, ಇದರಿಂದ ನಾನು ಸಾಕಷ್ಟು ಪಾಠ ಕಲ್ತಿದ್ದೀನಿ, ಅದಕ್ಕೋಸ್ಕರನೇ ಬಂತು, ಇಲ್ಲ ಯಾವುದೋ ಒಂದು ಪ್ರಾರಬ್ಧ ಕರ್ಮ ನನಗೇನೋ ಕಲ್ಸಕ್ಕೆ ಬಂತು, ಇಲ್ಲ ನಾನು ಯಾರಿಗೋ ಕೊಟ್ಟಿದ್ದನ್ನು ಅನುಭವಿಸೋಕ್ಕೆ ಒಂದು ಅವಕಾಶ ಕೊಡ್ತು, ಅದನ್ನು ಕ್ಷಮೆ ಕೊಟ್ಟು ಅದನ್ನು ಬಿಟ್ಬಿಡೋಣ, ಮುಂದೆ ಹೋಗೋಣ ಅನ್ನೋ ರೀತಿಯಲ್ಲಿ ನೀವು ಧೈರ್ಯವಾಗಿ ಆ ಒಂದು ಆತ್ಮವಿಶ್ವಾಸದಿಂದ ಒಂದು ದೃಢವಾದ ನಡೆ, ಒಂದು ಹೆಜ್ಜೆಯನ್ನು ಇಡಬೇಕು. ಆಗ ನೀವು ನಂಬಿದ ಗುರು, ದೈವದ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ. ಎಲ್ಲಿವರೆಗೂ ತೀರ್ಮಾನ ನೀವು ತಗೊಳಕ್ಕಾಗೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಸುತ್ತ ಭಗವಂತನ ಒಂದು ಶಕ್ತಿ ಇದ್ರೂ ಕೂಡ ನಿಮ್ಮ ಕನೆಕ್ಷನಿಗೆ ಬರೋದಿಲ್ಲ. ಯಾಕಂದರೆ ಅಲ್ಲಿ ನಿಮ್ಮ ಬುದ್ಧಿ ಇದೆಯಲ್ವಾ, ಯಾಕಂದರೆ ಬುದ್ಧಿವಂತ ಪ್ರಾಣಿ ಮನುಷ್ಯ ಅಂತಾರಲ್ಲ. ಹಾಗಾಗಿ ಇಲ್ಲಿ ನಿಮ್ಗೆ ವಿವೇಕ ಇದೆ, ಜ್ಞಾನ ಇದೆ. ನಿಮ್ಗೆ ಆಗ್ತಾ ಇಲ್ಲ, ಬೆಳಗ್ಗೆ ಎದ್ದೇಳಬೇಕು ಅಂತ ಹೇಳ್ತಾ ಇದ್ದೀರಾ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು, ನಾನು ಪೂಜೆ ಮಾಡಬೇಕು, ಒಳ್ಳೆ ರೀತಿಲಿ ಹೋಗಬೇಕು. ಆದರೆ ನಿಮ್ಮ ಮನೇಲಿ ಯಾರೋ ನಿಮ್ಮನ್ನು ತುಂಬ ಕುಗ್ಗಿಸ್ತಾ ಇದ್ದಾರೆ. ಅದರಿಂದ ಏನು ಬರುತ್ತೆ, ಅದರಿಂದ ಏನಾಗುತ್ತೆ, ಈಗ ಮಾಡಿಬಿಟ್ರೆ ಬರುತ್ತಾ, ಎಲ್ಲ ಸರಿ ಹೋಗ್ಬಿಡತ್ತಾ ಅನ್ನೋ ರೀತಿಲಿ ನಿಮ್ಮನ್ನು ಯಾರೋ ದಿನನಿತ್ಯ ಕುಗ್ಗಿಸ್ತಾ ಇದ್ರಲ್ಲ, ನೀವು ನಿಮ್ಮ ದೃಷ್ಟಿಕೋನ ಏನು ಮಾಡಬೇಕು ಅಂತಿದ್ರಲ್ಲ ಅದಕ್ಕಿಂತ ಗಮನ ಹೆಚ್ಚಾಗಿ ಇವ್ರು ಅಂತಿದ್ದಾರಲ್ಲ ಅವ್ರ ಬಗ್ಗೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಹಾಗಾಗಿ ನೀವು ಮುಂದೆ ಹೋಗೋಕ್ಕಾಗ್ತಿಲ್ಲ. ಅದೇ ಇಲ್ಲಿ ಗುರು ಹೇಳ್ತಿದ್ದಾರೆ, ಅಂಥವ್ರನ್ನ ಬಿಟ್ಟುಬಿಡಿ. ಅವರೊಂದು ಟಾಕ್ಸಿಕ್ ಎನರ್ಜಿಯಲ್ಲಿರೋ ಜನ ಕೆಲವೊಂದು ಸಾರಿ ಇರ್ತಾರೆ. ಅದು ಯಾಕಂದರೆ ಅದು ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತದೆ, ಹಿಂದಿನ ಜನ್ಮದ ಸೂಚಿಸುತ್ತೆ. ಹಾಗಾಗಿ ಎಲ್ಲೋ ಒಂದೊಂದು ಸಾರಿ ನೀವು ಅವ್ರು ಮಾಡಿದ ಯಾವುದೋ ಒಂದು ಪುಣ್ಯದ ಕಾರ್ಯಕ್ಕೆ, ಕೆಲಸಕ್ಕೆ ಅವ್ರ ಜೊತೆ ಆಗಿರ್ತೀರ ಈ ಸಂಬಂಧದಲ್ಲಿ. ಹಾಗಂತ ಆ ವ್ಯಕ್ತಿಗಳು ಆ ರೀತಿ ಮಾತಾಡ್ತಾ ಇದ್ದಾರೆ ಅಂತೇಳಿ ನಿಮ್ಮ ಒಂದು ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಅಂತಾನೇ ಇರಿ, ಆಡ್ತಾನೆ ಇರಿ, ಏನಾದರೂ ಮಾತಾಡಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ನಿಮಗೊಂದು ಕ್ಷಮೆ ಕೊಡ್ತೀನಿ, ಅದೊಂದು ಎನರ್ಜಿನ ಬಿಟ್ಬಿಡ್ತೀನಿ, ನಾನು ಏನು ಮಾಡಬೇಕು ಅದನ್ನು ನಾನು ಮಾಡೇ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನೀವು ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ನಾಳೆಯಿಂದ ನೀವೇನು ಅಂದ್ಕೊಂಡಿದ್ರೆ ಅದನ್ನು ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಕುಗ್ಗಿಸ್ತಾ ಇರೋರ ಕಡೆನೇ ನೀವು ಗಮನ ಕೊಟ್ಟರೆ ನಿನ್ನಿಂದ ಆಗೋದಿಲ್ಲ ಬಿಡು, ನೀನು ಕಲ್ತಿದೆಯಾ, ನಿನ್ನಿಂದ ಒಂದು ಹಾಡೋಕ್ಕಾಗೋದಿಲ್ಲ, ಇಲ್ಲ ಡ್ಯಾನ್ಸ್ ಮಾಡೋಕ್ಕಾಗೋದಿಲ್ಲ, ನೀನೇನೋ ಒಂದು ಓದಿದೆಯಾ ಆದರೆ ನಿನಗೆ ಯಾವುದೇ ರೀತಿ ನಾಲೆಡ್ಜ್ ಇಲ್ಲ, ನೀನೇನೂ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ರೀತಿಲಿ ಯಾರೋ ನಿಮ್ಮನ್ನು ಕುಗ್ಗಿಸ್ತಾ ಇದ್ದಾರೆ ಅಂದರೆ ನೀವು ಆ ಕಡೆ ತುಂಬ ಗಮನ ಹರಿಸ್ತಾ ಇದ್ದೀರಾ, ಟಾಕ್ಸಿಕ್ ವ್ಯಕ್ತಿಯ ಕಡೆ ನೀವು ಸೆಳೆಯಲ್ಪಡ್ತಾ ಇದ್ದೀರಾ. ಆದರೆ ಇಲ್ಲಿ ಗುರು ಹೇಳ್ತಿದ್ರೆ ಅದನ್ನು ಬಿಟ್ಬಿಡು, ಅವ್ರು ಹೇಳೋ ಮಾತನ್ನು ಕ್ಷಮಿಸ್ಬಿಡು, ಅದನ್ನು ಆ ಒಂದು ಎನರ್ಜಿನ ರಿಮೂವ್ ಮಾಡು, ನೀವು ಮುಂದೆ ಹೋಗು, ನಿನ್ನ ಗುರಿ, ನಿನ್ನ ಆತ್ಮದ ಉದ್ದೇಶದ ಕಡೆ ಗಮನ ಕೊಡು. ಹೆಚ್ಚು ನೀನು ಯಾವುದನ್ನು ಫೋಕಸ್ ಮಾಡ್ತೀಯೋ ಅದು ನಿನ್ನ ಒಂದು ಜೀವನಕ್ಕೆ ಬರುತ್ತೆ ಅನ್ನೋ ರೀತಿ. ನೀನೊಂದು ಅಯಸ್ಕಾಂತ, ಯಾವುದನ್ನು ಸೆಳ್ಕೋಬೇಕು ನಿನ್ನ ಕಡೆ ಅನ್ನೋದನ್ನು ನೀನು ಮೊದಲು ತೀರ್ಮಾನ ಮಾಡು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ.
ಅಂದರೆ ಅವರನ್ನು ಜಡ್ಜ್ ಮಾಡೋದು ಬೇಡ, ದ್ವೇಷ ಮಾಡೋದು ಬೇಡ. ಯಾಕೆ ಇವರು ನಾನು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದರೂ ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ, ನನ್ನಿಂದ ಆಗಲ್ಲ ಅಂತೇಳಿ ದುರ್ಬಲತೆಗೆ, ಖಿನ್ನತೆಗೆ ಜಾರಿಸ್ತಾ ಇದ್ದಾರೆ. ಇಲ್ಲ ಅಂದರೆ ನಾನು ಏನೇ ಮಾಡಿದರೂ ಕೂಡ ಅದರಲ್ಲಿ ತಪ್ಪು ಹುಡುಕ್ತಾ ಇದ್ದಾರೆ ಅನ್ನೋ ರೀತಿಲಿ ನಿಮಗೆ ಆ ವ್ಯಕ್ತಿ ಬಗ್ಗೆ ಒಂದು ದ್ವೇಷ ಇದೆ ಮನಸ್ಸಲ್ಲಿ. ಅಂದರೆ ಅವ್ರು ನಿಮಗೆ ಆ ರೀತಿ ಮಾಡ್ತಾ ಇದ್ದಾರಲ್ಲ, ನಾನು ಏನೇ ಮಾಡೋಕ್ಕೆ ಹೋದರೂ ಒಳ್ಳೇದು ಮಾಡಿದರೂ ಕೂಡ ಅದರಲ್ಲಿ ಕೆಟ್ಟದ್ದು ಹುಡುಕ್ತಾ ಇದ್ದಾರೆ ಅನ್ನೋ ರೀತಿಲಿ ನಿಮ್ಮ ಮನಸ್ಸಿಗೆ ಬಂದಾಗ ಏನಾಗುತ್ತೆ, ಅವರು ನೋಡಿದಾಗ ಎಲ್ಲೋ ಒಂದು ರೀತಿಲಿ ದ್ವೇಷ, ಇಲ್ಲ ಯಾವುದೋ ರೀತಿ ಒಂದು ರೀತಿ ಜಿಗುಪ್ಸೆ, ಈ ರೀತಿ ಭಾವನೆ ಮೂಡ್ತಾ ಇದೆಯಲ್ಲ, ಅದರಿಂದ ನೀವು ಸ್ಟ್ರಕ್ ಇಲ್ಲಿ ಫೀಲ್ ಮಾಡ್ತಾ ಇದ್ದೀರಾ. ಆ ಎನರ್ಜಿನ ರಿಮೂವ್ ಮಾಡಿ ಅವರನ್ನು ಕ್ಷಮಿಸ್ಬಿಟ್ಟು ಜೀವನದಲ್ಲಿ ಮುಂದೆ ಹೋಗೋದ್ರ ಕಡೆ ಗಮನ ಕೊಡಿ. ಕ್ಷಮೆ ಕೊಟ್ಟಾಗ ಆ ಎನರ್ಜಿನೇ, ಅಲ್ಲಿ ಒಂದು ಬ್ಲಾಕ್ ಆಗಿರೋ ಎನರ್ಜಿನೇ ರಿಮೂವ್ ಮಾಡಿದ ಹಾಗೆ ಆ ಶಕ್ತಿ ನಿಮ್ಮಲ್ಲಿದೆ ಅಂತ ಹೇಳಿ ಗುರು ಹೇಳ್ತಿದ್ದಾರೆ. ಬಿಟ್ಬಿಡಬೇಕು. ಕೆಲವೊಂದಿಷ್ಟು ಜನರು ಹಾಗೆ ಅಂದರೆ ಅವರು ಕಾಲು ಎಳಿತಾನೆ ಇರ್ತಾರೆ, ಅದು ಕೆಲಸನೇ ಅವ್ರದ್ದು ಅದೇ ಕೆಲಸ. ಯಾಕಂದರೆ ಅವರಿಗೆ ಜೀವನದಲ್ಲಿ ಯಾವುದೇ ರೀತಿ ಒಂದು ಗುರಿ ಇರಲ್ಲ, ಉದ್ದೇಶ ಇರೋದಿಲ್ಲ. ಅವ್ರದ್ದು ಏನಿದ್ರು ಇನ್ನೊಬ್ಬರು ಜೀವನದಲ್ಲಿ ಏನಾದರೂ ಅಡೆತಡೆ ತರಬೇಕು, ಇಲ್ಲ ಅಂದರೆ ಅವರನ್ನು ಕುಗ್ಗಿಸ್ಬೇಕು, ಇಲ್ಲ ನಾನು ಮಾಡೋಕ್ಕಾಗದೇ ಇರೋದನ್ನು ಅವರು ಕೂಡ ಮಾಡಬಾರ್ದು ಅನ್ನೋ ರೀತಿಲೇ ಯೋಚಿಸ್ತಾ ಇರ್ತಾರೆ. ಹಾಗಾಗಿ ಅಂದರೆ ಅವರು ಹೇಗೆ ಅಂದರೆ ಬಾವಿ ಒಳಗಿನ ಕಪ್ಪೆ ಅಂತಾರಲ್ಲ, ಆ ರೀತಿಯಾಗಿ ಅದೇ ತಮ್ಮ ಸುತ್ತ ಇರೋದೇ ದೊಡ್ಡ ಸರೋವರ ಅನ್ನೋ ರೀತಿಲಿ ಇದ್ಬಿಡ್ತಾರೆ. ಆದರೆ ನೀವು ಹಾಗಲ್ಲ, ನಿಮ್ಮ ವ್ಯಕ್ತಿತ್ವ ಹಾಗಲ್ಲ. ಇಲ್ಲಿಂದ ಹೊರಗೆ ಹೋಗಬೇಕು, ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು, ಅರ್ಥಪೂರ್ಣವಾದ ಜೀವನಕ್ಕೆ ನನ್ನ ಜೀವನ ಕೂಡ ಸಾಕ್ಷಿಯಾಗಬೇಕು ಅನ್ನೋ ರೀತಿಲಿ ನಿಮ್ಮ ಒಂದು ಗುರಿಯನ್ನು ಇಟ್ಕೊಂಡು ಸಾಧನೆಯತ್ತ ಹೋಗ್ತಾ ಇರೋರು ನೀವು. ಅದು ಯಾವುದೇ ವಿಚಾರ, ಒಬ್ಬರನ್ನ ಪರಿವರ್ತನೆ ತರೋದಾಗಿರ್ಬೋದು, ಒಬ್ಬರಿಗೆ ಪ್ರೇರಣೆಯಾಗಿ ನಿಲ್ಲೋದಾಗಿರ್ಬೋದು, ಕೋಚಿಂಗ್ ಮಾಡೋದಾಗಿರ್ಬೋದು, ಗೈಡ್ ಮಾಡೋದಾಗಿರ್ಬೋದು, ಯಾವುದೋ ಒಂದು ಉದ್ದೇಶ, ನಿಮ್ಮಲ್ಲಿರೋ ಒಂದು ಕಲೆಯನ್ನು ಹೊರಹೊಮ್ಮಿಸುವ ರೀತಿಲಿ ನಿಮ್ಮ ಒಂದು ವ್ಯಕ್ತಿತ್ವ ಇದೆ. ಅದನ್ನು ಯಾರೋ ಕುಗ್ಗಿಸ್ತಾ ಇದ್ದಾರೆ ಅಂದರೆ ಕೆಲವೊಂದು ಸಾರಿ ಅವರ ವ್ಯಕ್ತಿತ್ವಕ್ಕೆ ನೀವು ಅಂಟ್ಕೊಳ್ಳೋದು ಬೇಡ ಅಂತೇಳಿ ಗುರು ಹೇಳ್ತಿದ್ದಾರೆ. ಅವರನ್ನು ಬಿಟ್ಬಿಡಿ. ಅವರಲ್ಲಿರುವ ದ್ವೇಷ, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಅವ್ರ ಬಗ್ಗೆ ಏನು ನಿಮಗೊಂದು ಬ್ಯಾಡ್ ಒಪಿನಿಯನ್ ಇದೆ, ಅದನ್ನು ಬಿಟ್ಟು ಕ್ಷಮೆ ಕೊಟ್ಟು ಮುಂದೆ ಹೋಗಿ ನಿಲ್ಬೇಡಿ ಅನ್ನೋ ರೀತಿಲಿ ಬರ್ತಾ ಇದೆ ವಿಚಾರ. ಯಾಕಂದರೆ ಇವರೆಲ್ಲ ನಿಮಗೆ ಕನೆಕ್ಟ್ ಆಗಿರ್ತಾರಲ್ಲ, ಅದು ಈ ಜನ್ಮದ ರಿಲೇಷನ್ಶಿಪ್ಪೇ ಆಗಿರೋದಿಲ್ಲ. ಅವರು ಹಿಂದಿನ ಜನ್ಮದಲ್ಲೂ ನಿಮಗೆ ಇದೇ ರೀತಿ ಒಂದಿಷ್ಟು ರಿಲೇಷನ್ಶಿಪ್ಪಲ್ಲಿ ಒಳಪಟ್ಟಿರ್ತಾರೆ ಅನ್ನೋ ರೀತಿಲಿ ಕಾಣಿಸ್ತದೆ. ಹಾಗಾಗಿ ಇಲ್ಲಿ ಈ ರೀತಿ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸುತ್ತೆ. ಪದೇ ಪದೇ ಅದೇ ರೀತಿ ಪ್ಯಾಟ್ರನ್ ಎದುರಾಗ್ತದೆ ಅಂದರೆ ಅದು ಏನೋ ನಿಮಗೆ ತಿಳಿಸ್ತಾ ಇದೆ. ಹಾಗಾಗಿ ಇಲ್ಲಿ ಒಂದು ನಿಮಗೆ ದೈವಿಕ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಅದು ನಿಮ್ಮ ಕುಲದೇವಿಯ ದರ್ಶನ ಆಗಿರ್ಬೋದು, ಅವಳಲ್ಲಿ ಒಂದು ಪ್ರಾರ್ಥನೆ ಆಗಿರ್ಬೋದು, ನಿಮ್ಮ ಇಷ್ಟ ದೇವಿಯ, ಗ್ರಾಮ ದೇವತೆಯ ಒಂದು ಆರಾಧನೆ ಮಾಡ್ತಾ ಇದ್ದೀರಿಂದ ಅವಳಲ್ಲಿ ಒಂದು ನಿಮ್ಮ ಒಂದು ಈ ವಿಚಾರವನ್ನು ಸಮರ್ಪಣೆ ಮಾಡೋದಾಗಿರ್ಬೋದು, ಅದು ಮಹಾಕಾಳಿ ಆಗಿರ್ಬೋದು, ಮಹಾಲಕ್ಷ್ಮಿ ಆಗಿರ್ಬೋದು, ಈ ರೀತಿ ಒಂದಿಷ್ಟು ದೇವರ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನಿಮ್ಗೆ ಇಷ್ಟವಾದ ದೇವಿ ಅವರಲ್ಲಿ ಒಂದು ನೀವು ಮೊರೆ ಇಡಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ಕೆಲವೊಂದು ಸಾರಿ ಏನಾಗುತ್ತೆ ಅಂತ ಅಂದರೆ, ಈಗ ಇಲ್ಲೊಂದು ಹುಟ್ಟತಾನೆ ಒಂದು ಮಗುಗೆ ಒಂದು ಸಕ್ಕರೆ ಕಾಯಿಲೆ ಬಂದಿದೆ ಅಂದರೆ ಅದು ಹಿಂದಿನ ಜನ್ಮದ ಸೂಚಿಸ್ತಾ ಇದೆ ಕರ್ಮ. ಅದು ಎಂಡಿಗ ಅವರಿಗೆ ಸೇರಬೇಕು ಅಂತೇಳಿ ಇತ್ತು, ಅವರ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಬರಬೇಕು ಅಂತ ಇತ್ತು. ಆಗಲೇ ಅವರು ಅಲ್ಲಿ ಒಂದು ಎಂಡ್ ಮಾಡಿದ್ರು ಜೀವನನ. ಅದು ಈ ಜನ್ಮದಲ್ಲಿ ಅವ್ರಿಗೆ ಹುಟ್ಟತಾನೆ ಬಂದಿರತ್ತೆ ಈ ರೀತಿ. ಹಾಗಾಗಿ ಹೇಳೋದು, ಇಲ್ಲಿ ನಾವು ದೇಹವನ್ನು ತೊರಿಬೋದು, ಆತ್ಮವನ್ನು ತೊರೆಯೋಕ್ಕಾಗದು. ಆತ್ಮದ ಉದ್ದೇಶ ಅದನ್ನು ಮತ್ತೊಂದು ದೇಹದಲ್ಲಿ ಸೇರಿ ಪೂರ್ಣಗೊಳಿಸ್ಕೊಳ್ಳುತ್ತೆ ಅನ್ನೋದು ಅಷ್ಟೇ ಸತ್ಯ. ಯಾಕಂದರೆ ಇಲ್ಲಿ ಇವರು ನಿರ್ಧಾರ ಮಾಡಿರ್ಬೋದಲ್ವಾ, ನನಗೆ ಮಕ್ಕಳಾಗಿಲ್ಲ, ತುಂಬ ಜನ ಚುಚ್ಚಿ ಮಾತಾಡ್ತಾರೆ, ನಾನು ಸತ್ತೋಗ್ಬಿಡೋಣ ಅನ್ನೋ ರೀತಿಲಿ ಅಂದ್ಕೊಳ್ತಾ ಇರ್ಬೋದು. ನನಗೆ ನನ್ನ ಮದುವೆ ಆಗೋ ಹುಡುಗಿ ಇಲ್ಲ, ಮೋಸ ಮಾಡಿದರು, ಅಂದರೆ ಪ್ರೀತಿ ಮಾಡಿ ನಂಗೆ ಮೋಸ ಮಾಡಿದರು, ಇನ್ಯಾಕೆ ನಾನು ಬದುಕಬೇಕು ಅನ್ನೋ ರೀತಿಲಿ ಸತ್ತೋಗೋಣ ಅನ್ನೋ ರೀತಿಲಿ ಆತ್ಮಹತ್ಯೆ, ಇಲ್ಲ ನನಗೆ ಅಂಗವಿಕಲ ಮಕ್ಕಳು ಹುಟ್ಟಿದ್ರು, ಯಾವ ಜನ್ಮದ ಪಾಪನೇ ರೀತಿ ಆಗಿಬಿಟ್ಟಿದೆ ಅನ್ನೋ ರೀತಿಲಿ ಅನೇಕ ರೀತಿ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆ, ಕ್ಯಾನ್ಸರ್ ಕಾಯಿಲೆ ಬಂತು, ನನ್ನಿಂದ ಆಗಲ್ಲ, ಇಲ್ಲ ಒಂದಿಷ್ಟು ಗಂಡ ಏನೋ ಮೋಸ ಮಾಡಿದ್ರು, ಹೆಂಡತಿ ಏನೋ ಮೋಸ ಮಾಡಿದ್ರು, ಏನೇನೋ ನಡೆಯಿತು ಅನ್ನೋ ರೀತಿಯಲ್ಲಿ ಆತ್ಮಹತ್ಯೆಗೆ ನಾವೇನಾದರೂ ಶರಣಾದರೆ ಅದು ಅಲ್ಲಿಗೆ ಮುಗೀತು. ಅಂದರೆ ನೀವು ಅಂದ್ಕೊಳ್ತಾ ಇದ್ದೀರಾ ಕೆಲವೊಂದು ಸಾರಿ, ಅಪ್ಪ ನಾನು ಅದರಿಂದ ಮುಕ್ತಿ ಹೊಂದ್ಬಿಟ್ಟೆ ಅಂತ. ಖಂಡಿತ ಮುಕ್ತಿ ಹೊಂದಿರಲ್ಲ. ಯಾಕಂದರೆ ಮತ್ತೆ ನೀವು ಅದನ್ನು ಮತ್ತೊಂದು ದೇಹದ ಆತ್ಮದಲ್ಲಿ ಸೇರಿಕೊಂಡ ಆತ್ಮ, ಅಲ್ಲಿಂದ ಮತ್ತೆ ನೀವು ಆ ಜರ್ನಿಯನ್ನು ಶುರು ಮಾಡ್ತೀರಾ. ಯಾವುದೇ ಕಾರಣಕ್ಕೂ ನಿಮ್ಮ ಕರ್ಮವನ್ನು ನೀವೇ ಕಳ್ಕೊಳ್ಬೇಕು, ಒಂದು ಒಳ್ಳೆಯ ಉದ್ದೇಶದ ಪರಿವರ್ತನೆಯೊಂದಿಗೆ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿವರೆಗೂ ಆ ಪ್ಯಾಟ್ರನ್ಸ್ಗಳು ಪುನರಪಿ ಜನನಂ ಪುನರಪಿ ಮರಣವನ್ನು ಹಾಗೆ ನಿಮ್ಮನ್ನು ಸುತ್ತುವರಿತವೆ. ಹಾಗಾಗಿ ಅಂಥದ್ದೇನಾದರೂ ಆಲೋಚನೆ ನಿಮ್ಮ ಮನಸ್ಸಲ್ಲಿದ್ದರೆ ಬಿಟ್ಬಿಡಿ. ಆಗೋದೆಲ್ಲ ಒಳ್ಳೆಯದಕ್ಕೆ, ಒಂದು ಕಾರಣ ಇಲ್ಲದೆ ಏನೂ ನಡೀತಾ ಇಲ್ಲ ಅನ್ನೋ ರೀತಿಲಿ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮದ ಜೊತೆ ನೀವು ನಿರ್ಧಾರವನ್ನು ತಗೊಂಡು ಮುಂದೆ ಹೋಗೋ ಪ್ರಯತ್ನ ಮಾಡಿ. ಜನರು ಇರ್ತಾರೆ, ತಳ್ಳೋ ಜನರು ಇದ್ದಾರೆ ಮುಂದೆ, ಹಾಗೆ ಕಾಲೆಳೆಯೋ ಜನರು ಇದ್ದಾರೆ. ಇಲ್ಲ ಒಂದು ಬ್ಲೆಸ್ಸಿಂಗ್ ಅಪ್ಪ, ನಮಗೂ ಅವ್ರಿಗೂ ಸಂಬಂಧನೇ ಇರೋದಿಲ್ಲ, ಆದರೂ ನಿಂಗೆ ತುಂಬ ಒಳ್ಳೆಯದಾಗಲಿ ಅನ್ನೋ ರೀತಿಲಿ ಹರಿಸೋ ಜನರು ಇದ್ದಾರೆ. ಎಲ್ಲ ರೀತಿ ಜನರು ಇದ್ದಾರೆ ಅಂದರೆ ನಾವು ಯಾಕೆ ನೆಗೆಟಿವ್ ಆಗಿರೋ ಜನರ ಬಗ್ಗೆನೇ ನೀವು ಥಿಂಕ್ ಮಾಡ್ತಾ ಇದ್ದೀರಾ? ಬಿಟ್ಬಿಡಿ, ಅವ್ರನ್ನ ಮಾತಾಡ್ತಾ ಅವ್ರು ಅಲ್ಲೇ ಇರಲಿ, ಮುಂದೆ ಹೋಗಿ ಅನ್ನೋ ರೀತಿಲಿ ಇಲ್ಲಿ ಗುರುವಿನ ಒಂದು ವಿಚಾರ ಬರ್ತಾ ಇದೆ ನಿಮಗೆ. ಹಾಗೆ ನಿಮ್ಮ ಜೀವನದಲ್ಲಿ
ಅದು ಎಂಥದ್ದೇ ಒಂದು ಪ್ರಾರಬ್ಧ ಕರ್ಮಗಳಿರಲಿ, ನಾನು ಕಳಿತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀನಲ್ಲ, ನನ್ನ ಧ್ವನಿಯಲ್ಲಿ ಹಾಕಿ ನಾನು ದಿನನಿತ್ಯ ಅದನ್ನು ಸುಡ್ತಾ ಇದ್ದೀನಿ. ನನ್ನ ಶರಣದಲ್ಲಿ ಬಂದವ್ರನ್ನ ನಾನು ಅಷ್ಟು ಸುಲಭವಾಗಿ ಕೈ ಬಿಡೋದಿಲ್ಲ. ಅವರ ಒಂದಿಷ್ಟು ಏನು ಒಂದು ವರೀಸ್ ಇರ್ಬೋದು, ಅಂದರೆ ಒಂದು ಭಯ, ಒಂದು ಸಿಟ್ಟು, ಒಂದು ನೋವು, ಒಂದಿಷ್ಟು ಅಸೂಯೆ ಏನಿದೆಯೋ ಎಂಥದ್ದೇ ಒಂದು ಡಿಸೀಸ್ ಅಂದರೆ ಕಾಯಿಲೆ, ಎಂಥದ್ದೇ ಒಂದು ರೋಗ ಇರಲಿ ಅವರಲ್ಲಿ, ಅದೆಲ್ಲವನ್ನು ನಾನು ಸುಟ್ಟು ಭಸ್ಮ ಮಾಡ್ತಿದ್ದೀನಿ. ಆದರೆ ನೀವು ನನ್ನಲ್ಲಿ ನಂಬಿಕೆ ಎಷ್ಟರ ಮಟ್ಟಿಗೆ ಇಡ್ತೀರಿ ಅನ್ನೋದ್ರ ಮೇಲೆ ನಿಮಗೆ ಅದರಲ್ಲಿ ಪರಿವರ್ತನೆ ಕಾಣುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ನೀವು ನಂಬಿಕೆ ಇಟ್ಟಿದ್ದೀರಾ, ಅದಕ್ಕೆ ತಕ್ಕ ಹಾಗೆ ಗುರುವು ನಿಮಗೆ ತುಂಬ ಸಹಾಯ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಹಾಗೆ ಇನ್ನೂ ಸ್ವಲ್ಪ ದಿನ ಭರವಸೆ ಇಟ್ಟು ಅವ್ರ ಜೊತೆ ನೀವು ನಡೆದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬ್ಯಾಡ್ ಕರ್ಮ ಏನಿದೆಯೋ, ಪ್ರಾರಬ್ಧ ಕರ್ಮದಲ್ಲಿ ಯಾವೆಲ್ಲ ಒಂದಿಷ್ಟು ವಿಚಾರಗಳು ನಿಮಗೆ ಕನೆಕ್ಷನ್ನಲ್ಲಿ ಬಂದು ಈ ಜನ್ಮದಲ್ಲಿ ನಿಮಗೆ ಸತಾಯಿಸ್ತಾ ಇದ್ದಾವೋ, ನೋವು ಕೊಡ್ತಾ ಇದ್ದಾವೋ, ಅನುಭವಿಸೋಕ್ಕೆ ಅವಕಾಶ ಕೊಡ್ತಾ ಇದೆ, ಅವನ್ನ ಕಳ್ಕೊಳ್ಳೋಕ್ಕೆ ಗುರುವು ಸಹಾಯ ಮಾಡಿ ಅದರಿಂದ ಹೊರಗೆ ತಂದು ನಿಮ್ಮ ಹೊಸ ಒಂದು ಜರ್ನಿ ಶುರುವಾಗೋಕ್ಕೆ ಸಹಾಯ ಮಾಡ್ತಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ಒಂದು ಯಾವ ಪರಿವಾರದಲ್ಲಿ ಹೋಗಬೇಕು, ಹುಟ್ಟಬೇಕು, ಹಾಗೆ ಏನಾಗಬೇಕು, ಯಾರು ನಮ್ಮ ಜೀವನಕ್ಕೆ ಬರಬೇಕು, ಎಲ್ಲವೂ ಭಗವಂತನ ಬರವಣಿಗೆ ಆಗಿರುತ್ತೆ. DNA ಪ್ಲ್ಯಾನ್ಸು, ಒಂದು ಕಾರ್ಮಿಕ್, ಒಂದು ದೊಡ್ಡ ಬಹಳ ರೋಲ್ ಇರುತ್ತೆ ಇದರಲ್ಲಿ. ಹಾಗಾಗಿ ಇಲ್ಲಿ ಯಾವುದೂ ಕೂಡ ಏನು ಸಿಕ್ಕಿದೆಯೋ ಅದೆಲ್ಲದಕ್ಕೂ ನಮ್ಮದೇ ಕರ್ಮ ಕಾರಣ ಆಗಿರುತ್ತೆ. ಹಾಗಾಗಿ ಇಲ್ಲಿ ಯಾರನ್ನೂ ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಮನಸ್ಸಲ್ಲಿ ಯಾವುದನ್ನು ಹಿಡಿತದಲ್ಲಿ ಇಟ್ಕೊಳ್ಳದೆ ಬಿಡ್ತಾ ಹೋಗಬೇಕು, ಕ್ಷಮೆ ಕೊಡ್ತಾ ಹೋಗಬೇಕು, ಜೀವನದಲ್ಲಿ ಮುಂದುವರಿತಾ ಹೋಗಬೇಕು. ಕಳ್ಕೊಳ್ಳೋಕೆ ದಾರಿ ಕೊಟ್ಟಿದ್ದಾರಲ್ವ, ನಮಗೊಬ್ಬರಿಗೆ ಆಗೋದಿಲ್ವಾ ಅಂದಾಗ ನೀವು ಭಗವಂತನ ಶರಣದಲ್ಲಿ ಹೋಗಬೇಕು, ಗುರುವಿನ ಶರಣದಲ್ಲಿ ಹೋಗಬೇಕು. ಅವರ ಮಾರ್ಗದರ್ಶನ ಸಿಗುತ್ತೆ, ಅವರು ನಿಮಗೆ ಗೈಡೆನ್ಸ್ ಕೊಡ್ತಾ ಹೋಗ್ತಾರೆ. ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಇವೆಲ್ಲ ಸಮಸ್ಯೆಗೆ ಪರಿಹಾರ ಏನು ಅಂತ ಗೊತ್ತಿಲ್ಲ, ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ, ನಾನು ಏನೂ ಈ ಜನ್ಮದಲ್ಲಿ ಮಾಡಿಲ್ಲ, ಆದರೂ ಕೂಡ ಯಾಕೆ ಇಷ್ಟು ನನ್ನ ಜೀವನದಲ್ಲಿ ನೋವನ್ನು ಅನುಭವಿಸೋಂಥ ಸಂಗತಿ ಬಂತು, ಇದಕ್ಕೆ ಉತ್ತರನೇ ಇಲ್ಲ. ಯಾಕಂದರೆ ಪ್ರಶ್ನೆ ಮಾತ್ರ ಇದೆ. ಆ ಉತ್ತರ ನಿಮಗೆ ಸಿಗಬೇಕು ಅಂದರೆ ನೀವು ಭಗವಂತನ ಶರಣದಲ್ಲಿ ಹೋಗಬೇಕು, ಗುರುವಿನ ಮಾರ್ಗದರ್ಶನದಲ್ಲಿ ನೀವು ನಿಮ್ಮನ್ನು ತೊಗೊಂಡೋಗ್ಬೇಕು. ಆವಾಗ ನಿಮ್ಮ ಜೀವನದಲ್ಲಿ ನೀವು ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ತೀರ. ಮೊದಲು ನೀವು ಯಾರು, ನೀವೇನು ಮಾಡಬೇಕು, ಹೇಗಿರಬೇಕು ಅದರ ಅರಿವಾಗುತ್ತೆ. ಅದರ ಆಧಾರದ ಮೇಲೆ ಅವೆಲ್ಲವೂ ಕಳೀತಾ ಬರುತ್ತೆ. ಯಾರು ನಿಮ್ಮ ಜೀವನದಲ್ಲಿ ತುಂಬ ಸಮಸ್ಯೆ ಮಾಡ್ತಾ ಇದ್ದಾರೋ ಅವರ ಒಂದು ಕರ್ಮ ಓವರ್ ಆಗುತ್ತಲ್ವ, ಆ ಸಮಯದಲ್ಲೇ ಆ ವ್ಯಕ್ತಿ ಆಗಿರ್ಬೋದು, ಆ ವಿಚಾರ ಆಗಿರ್ಬೋದು, ನಿಮ್ಮ ಜೀವನದಿಂದ ತಾನಾಗೇ ದೂರ ಹೋಗುತ್ತೆ. ನಿಮ್ಮ ಒಂದು ಧ್ಯಾನ, ಒಂದು ನಾಮಸ್ಮರಣೆ ಆಗಿರ್ಬೋದು, ಒಳ್ಳೆಯ ಉದ್ದೇಶದ ಕರ್ಮಗಳು, ಸೇವೆ, ದಾನ, ಧರ್ಮ, ಪ್ರಾಣಿ ಪಕ್ಷಿಗಳಲ್ಲಿ, ಪ್ರಕೃತಿಯಲ್ಲಿ ಒಂದಿಷ್ಟು ಒಳ್ಳೆಯ, ಎಲ್ಲರಲ್ಲೂ ಕೂಡ ಒಂದು ಒಳ್ಳೆಯ ಭಾವನೆಯನ್ನು ನೀವು ಯಾವಾಗ ವ್ಯಕ್ತಪಡಿಸ್ತಿರೋ, ನೋಡ್ತಿರೋ, ಅವ್ರು ಏನು ಮಾಡ್ತಾರೋ ಅದು ಗೊತ್ತಿಲ್ಲ. ನೀವು ಹೇಗೆ ಅವ್ರ ಮೇಲೆ ಒಂದು ಒಳ್ಳೆಯ ಒಂದು ಇಟ್ಕೊಂಡಿರ್ತಿರಲ್ಲ ವಿಚಾರ, ಅದರ ಆಧಾರದ ಮೇಲೆ ಒಂದಿಷ್ಟು ಜನರ ವಿಚಾರ ಓವರ್ ಥಿಂಕಿಂಗ್ ಮಾಡ್ಕೊಳ್ಳುತ್ತೆ. ಆಗ ಅವರು ನಿಮ್ಮ ಜೀವನದಲ್ಲಿ ತನ್ನಿಂದ ತಾನೇ ದೂರ ಆಗ್ತಾರೆ, ವಿಚಾರಗಳು ದೂರ ಆಗುತ್ತೆ. ಅದು ಕಾಯಿಲೆ ಆಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಈ ರೀತಿ ಒಂದಿಷ್ಟು ಸಮಸ್ಯೆಗಳಿಂದ ಹೊರಗೆ ಬರ್ತೀರ. ಆವಾಗ ನಿಮ್ಗೆ ಅನಿಸುತ್ತೆ ಚಮತ್ಕಾರ, ಮಿರಾಕಲ್ ಆಯ್ತು ನನ್ನ ಜೀವನದಲ್ಲಿ, ಈ ರೀತಿಯೆಲ್ಲ ಒಂದು ಘಟನೆ ನಡೀತು ಅಂತಿರಲ್ಲ, ಅದು ನಿಮ್ಮದೇ ಆದ ಒಂದು ಪ್ರತಿಫಲ ಈ ಜನ್ಮದ್ದು. ಅದಕ್ಕೆ ತಕ್ಕ ಹಾಗೆ ಅದು ಅಲ್ಲಿ ಪರಿವರ್ತನೆಗೊಳಿಸಿರುತ್ತೆ. ಆಗ ನೀವು ಆ ವಿಚಾರವನ್ನು, ಆ ಒಂದು ವ್ಯಕ್ತಿಯನ್ನು ನಿಮ್ಮ ಜೀವನದಲ್ಲಿ ಯಾವಾಗಲೂ ನೆನಪು ಮಾಡ್ಕೊಳ್ಳೋದಿಲ್ಲ. ಅಷ್ಟರ ಮಟ್ಟಿಗೆ ನೀವು ನಿಮ್ಮ ಜೀವನದಲ್ಲಿ ಒಂದು ಬೆಳವಣಿಗೆಯನ್ನು ಕಂಡುಕೊಂಡು ಮರೆತು ಅದನ್ನು ದೂರ ಹೋಗಿರ್ತೀರ ಆಗಲೇ ಸಾಕಷ್ಟು. ಆ ರೀತಿಯ ಒಂದು ವಿಚಾರ ನಿಮಗೆ ಕನೆಕ್ಟ್ ಆಗ್ತಾ ಇದೆ. ಖಂಡಿತ ಎಲ್ಲ ಒಳ್ಳೆಯದಾಗತ್ತೆ. ಯಾಕಂದರೆ ನೀವೀಗ ಇರೋದು ಗುರುವಿನ ಶರಣದಲ್ಲಿ, ಒಂದು ಪವಿತ್ರವಾದ ಆತ್ಮ ಗುರು ಅಂದರೆ ಅವರ ಶರಣದಲ್ಲಿ ನೀವಿದ್ದೀರಾ ಅಂದರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿದೆ. ನಿಮ್ಮ ನಂಬಿಕೆ ಗೆಲ್ಲುತ್ತೆ. ಅನಾರೋಗ್ಯದ ಸಮಸ್ಯೆಯಿಂದ ನರಳ್ತಾ ಇದ್ದೀರಾ, ಅದರಿಂದ ಹೊರಗೆ ಬರ್ತಾರೆ. ಖಂಡಿತ ಯಾವುದು ನನ್ನ ಜೀವನದಲ್ಲಿ ಅಸಂಭವ, ಇದರಿಂದ ಹೊರಗೆ ಬರೋದು ಹೇಗೆ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಿದ್ರೋ ಅದರಿಂದನೂ ಕೂಡ ನಿರಾಳವಾಗಿ ಅಲ್ಲಿಂದ ಹೊರಗೆ ತರ್ತಾರೆ ಗುರು. ಒಂದು ಅರಿವಿನೊಂದಿಗೆ, ಒಂದು ಪಾಠದೊಂದಿಗೆ, ಒಂದು ಕಲಿಕೆಯೊಂದಿಗೆ. ಆಗ ನೀವು ಸರಿಯಾದ ನಿರ್ಧಾರದೊಂದಿಗೆ ಅಲ್ಲಿಂದ ಹೊರಗೆ ಬರ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಒಟ್ಟಾರೆಯಾಗಿ ಒಂದಿಷ್ಟು ಸೋಲುಗಳು ನಿಮಗೆ ಸಹಾಯಕ್ಕೆ ಬರ್ತದೆ. ಯಾಕಂದರೆ ಅದು ಗುರುವಿನ ನಿರ್ಧಾರ. ಯಾರು ನಿಮ್ಮ ಜೀವನದಲ್ಲಿ ಬರಬೇಕು, ಹೇಗೆ ಸಹಾಯ ಮಾಡಬೇಕು, ಹೇಗೆ ಅದರಿಂದ ಹೊರಗೆ ತರಬೇಕು, ಯಾವ ರೀತಿ ನಿಮಗೊಂದು ಮಾರ್ಗದರ್ಶನ ಬೇಕು, ಆ ಸಮಯಕ್ಕೆ ಅನುಗುಣವಾಗಿ ಎಲ್ಲವನ್ನು ಅವರು ಮೊದಲೇ ಯೋಜನೆ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಕಂಡುಕೊಳ್ತೀರಾ. ಹಣದ ವಿಚಾರದಲ್ಲಿರುವ ಒಂದಿಷ್ಟು ಬ್ಲಾಕೇಜ್ಗಳು ರಿಮೂವ್ ಆಗ್ತದೆ. ಯಾಕಂದರೆ ಅದು ಹಿಂದಿನ ಜನ್ಮದ ಒಂದಿಷ್ಟು ವಿಚಾರಗಳಿಗೆ ಕನೆಕ್ಟ್ ಆಗಿದೆ. ಯಾರೋ ನಿಮ್ಮ ಒಂದು ಪೂರ್ವಜರು ಒಂದು ಹಣದ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಅಗೌರವ ತೋರಿಸಿದ್ದಾಗಿರ್ಬೋದು, ಇಲ್ಲ ಅದನ್ನು ಒಂದು ಯಾವುದೋ ರೀತಿಯಲ್ಲಿ ಕೆಟ್ಟದಾಗಿ ಉಪಯೋಗಿಸ್ಕೊಂಡದ್ದಾಗಿರ್ಬೋದು, ಅದು ಕೂಡ ಒಂದು ಬ್ಲಾಕೇಜ್. ಆ ಒಂದು ಬ್ಲಾಕೇಜ್ ನೀವು ಕೂಡ ಅವರ DNA ಮ್ಯಾಚ್ ಆಗಿರೋದ್ರಿಂದ ಅದು ನಿಮಗೂ ಕೂಡ ಅದು ನರಳಾಡಿಸ್ತಾ ಇರುತ್ತೆ. ಅಂದರೆ ಶಾಪ ಅಂತಾರೆ, ಇಲ್ಲ ಯಾವುದೋ ರೀತಿ ಒಂದು ಜನ್ಮ ದಾರಿದ್ರ್ಯ ಅನ್ನೋ ರೀತಿ ನೀವು ಅಂದ್ಕೊಳ್ತೀರಲ್ಲ, ಆ ರೀತಿಯಾಗಿ ಅದು ಕನೆಕ್ಷನ್ ಬರುತ್ತೆ. ಯಾಕಂದರೆ ಲಕ್ಷ್ಮಿ ಅನ್ನೋ ಹೆಸರು ಬಂದ ತಕ್ಷಣ ಸ್ವಾಭಿಮಾನಿ ಅನ್ನೋದು ನಿಮಗೆ ನೆನಪಾಗುತ್ತಲ್ವ. ಯಾರೇ ಆಗಲಿ ಅಲ್ವಾ, ನಿಮಗೆ ಯಾರಾದರೂ ಮನೆ ಬಾಗಿಲಿಗೆ ಹೋದಾಗ ಏನೋ ಒಂದು ರೀತಿಯಲ್ಲಿ ಸಿಕ್ಕಾಪಟ್ಟೆ ಅವಮಾನ ಒಂದು ಯಾವ ರೀತಿ ಆದರೆ ಹೇಳೋಕ್ಕಾಗಲ್ಲ, ಆ ರೀತಿ ಅವಮಾನ ಮಾಡಿದರೆ ನೀವು ಯಾವತ್ತಾದರೂ ಅವ್ರ ಮನೆ ಬಾಗಿಲಿಗೆ ಹೋಗ್ತೀರಾ. ಗಂಜಿ ಕುಡಿದ್ರೂ ಪರವಾಗಿಲ್ಲ, ಇಲ್ಲ ನಾನು ನೀರು ಕುಡಿದ್ರೂ ಪರವಾಗಿಲ್ಲ, ನಾನು ಅವ್ರ ಮನೆಗೆ ಹೋಗಲ್ಲ ಅನ್ನೋ ರೀತಿಯಲ್ಲಿ ಡಿಸೈಡ್ ಮಾಡ್ತೀರಾ. ಅದೇ ರೀತಿ ಇಲ್ಲಿ ಒಂದು ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು
ಬ್ಲಾಕೇಜ್, ನಿಮ್ಮ ಪೂರ್ವಜರು ಮಾಡಿದ ಅವಮಾನ, ಇದರಿಂದ ನಿಮಗೆ ದಾರಿದ್ರ್ಯ ಬಂದಿದೆ. ಈ ಸಮಯದಲ್ಲಿ ಒಂದು ಹಣಕಾಸಿನಲ್ಲಿ ತಡೆ ಬರೋದು, ಇಲ್ಲ ಎಷ್ಟೇ ದುಡಿದ್ರೂ ಕೂಡ ಕೈಗೆ ಹತ್ತುತ್ತಾ ಇಲ್ಲ, ಅದು ಅನಾರೋಗ್ಯದ ಸಮಸ್ಯೆ, ಇಲ್ಲ ಯಾವುದೋ ಒಂದು ರೀತಿಲಿ ಅದು ವ್ಯಯ ಆಗ್ತಾ ಇದೆ, ಉಳಿಯೋಕ್ಕಾಗ್ತಾ ಇಲ್ಲ ಅನ್ನೋ ರೀತಿಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಇದಕ್ಕೂ ಕೂಡ ನೀವು ಗುರುವಿನ ಮೊರೆನೇ ಹೋಗಬೇಕು. ಮಹಾಲಕ್ಷ್ಮಿಯ ಮೊರೆ ಹೋಗೋದಕ್ಕಿಂತ ಹೆಚ್ಚಾಗಿ ಗುರುವಿನ ಮೊರೆ ಹೋಗಬೇಕು. ಯಾಕಂದರೆ ಅವಳು ನೀವೇನು ಅವಮಾನ ಮಾಡಿದ್ರಲ್ಲ ಅದನ್ನಷ್ಟೇ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳೆ ಅಮ್ಮ. ಆದರೆ ಅದಕ್ಕೆ ಪರಿಹಾರ ನಿಮಗೆ ಕೊಡೋದು ಗುರು. ಹೇಗೆ ಅವಳನ್ನು ಒಲಿಸ್ಕೋಬೇಕು, ಹೇಗೆ ಅವಳನ್ನು ಮತ್ತು ಆ ಕರುಣಾಮಯಿ, ಆ ದಯಾಮಯಿ ತಾಯಿಯನ್ನು ನೀವು ಒಲಿಸ್ಕೊಳ್ಬೇಕು, ಅವಳ ದಯೆಗೆ ಪಾತ್ರರಾಗಬೇಕು, ಎಲ್ಲ ಒಂದು ಗೈಡೆನ್ಸ್ನ ಗುರು ಕೊಡ್ತಾರೆ. ಅದರ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ನೀವು ಒಂದು ಉತ್ತಮವಾದ ಬೆಳವಣಿಗೆಯನ್ನು ಕಂಡುಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಯಾರಿಗೆಲ್ಲ ಈ ರೀತಿಯ ಹಣದ ವಿಚಾರದಲ್ಲಿ ಒಂದಿಷ್ಟು ದಾರಿದ್ರ್ಯ ಕಾಡ್ತಾ ಇದೆ, ಎಷ್ಟೇ ಅಂದರೂ ಹೊರಗೆ ಬರೋಕ್ಕಾಗ್ತಾಯಿಲ್ಲ, ಯಾವುದೋ ಒಂದು ಆಸ್ತಿ ಇದೆ ನಿಮ್ಮದೇ, ಆದರೆ ನೀವು ಅದನ್ನು ಅನುಭವಿಸೋಕ್ಕಾಗ್ತಾ ಇಲ್ಲ. ಆಸ್ತಿ ಇದೆ, ಒಡವೆ ಇದೆ, ಎಲ್ಲದೂ ಇದೆ ಜೀವನದಲ್ಲಿ, ಆದರೆ ಅದು ಯಾವುದೂ ನಿಮ್ಮದಲ್ಲ. ಈ ರೀತಿ ಆಗ್ತಾ ಇದೆ ಅಂದರೆ ಅದೇ ರೀತಿ ಬ್ಲಾಕೇಜ್ ತೋರಿಸ್ತಾ ಇದೆ ಅಲ್ಲಿ. ಹಾಗಾಗಿ ಅದರಿಂದ ನೀವು ಹೊರಗೆ ಬರಬೇಕು ಅಂದರೆ ಮೊದಲು ಗುರುವಿನಲ್ಲಿ ಆ ವಿಚಾರವನ್ನಿಟ್ಟು, ನಿಮ್ಮ ಕುಲದೇವಿಯಲ್ಲಿ ಆ ವಿಚಾರವನ್ನಿಟ್ಟು ಶರಣಾಗಿ, ಅಮ್ಮ ಹಿಂದಿನ ಜನ್ಮದಲ್ಲಿ ನಮ್ಮ ಪೂರ್ವಜರಾಗಿರ್ಬೋದು, ನಾನಾಗಿರ್ಬೋದು, ಯಾವುದಾದ್ರೂ ರೀತಿಯಲ್ಲಿ ತಪ್ಪಾಗಿ ಆ ಮಹಾಲಕ್ಷ್ಮಿಯನ್ನು ನೋಯಿಸಿದರೆ, ಅವಮಾನ ಮಾಡಿದರೆ ನಮಗೆ ಕ್ಷಮೆ ಕೊಡೋಕ್ಕೆ ಅವಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀನಿ ನಿಮ್ಮ ಹತ್ರ ಅನ್ನೋ ರೀತಿಲಿ ಒಂದು ಎನರ್ಜಿಯನ್ನು ಈ ಒಂದು ಎನರ್ಜಿಯನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಗುರುವಾಗಿರ್ಬೋದು, ಈ ದೇವಿ ಎನರ್ಜಿಯನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಆ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮ ಮೇಲೆ ಅವಳಿಗೆ ಕೃಪೆ ಬರೋ ಹಾಗೆ. ಯಾಕಂದರೆ ತಾಯಿ ಅಂದರೆ ಅವಳು ಕ್ಷಮಿಸ್ತಾಳೆ. ನಿಮ್ಮ ಮಕ್ಕಳು ಎಷ್ಟೇ ದಾರಿ ತಪ್ಪಿದ್ರು, ಏನೇ ನಿಮಗೆ ತೊಂದರೆ ಕೊಟ್ಟರು, ನೋವು ಕೊಟ್ಟರು, ಹಿಂಸೆ ಕೊಟ್ಟರು, ಅವ್ರು ಬಂದು ಅಮ್ಮ ನನ್ನ ತಪ್ಪಾಯ್ತಮ್ಮ ಅಂತೇಳಿ ಕೇಳಿದ ತಕ್ಷಣ ನೀವು ಕ್ಷಮಿಸ್ತೀರ ತಾನೇ, ಮತ್ತೆ ಅವಕಾಶ ಕೊಡ್ತೀರ ತಾನೇ ಅನ್ನೋ ರೀತಿಲಿ ಅವಳು ಕೂಡ. ಹಾಗಾಗಿ ಆದರೆ ಕ್ಷಮೆ ಅಂತೂ ನೀವು ಕೇಳಬೇಕು ಅನ್ನೋ ರೀತಿಲಿ ಬರ್ತದೆ. ಕ್ಷಮೆ ಕೇಳಿ. ಖಂಡಿತ ಆರ್ಥಿಕ ಸಮಸ್ಯೆ ಅಡೆತಡೆ ಆಗ್ತಾ ಇದೆ, ಯಾವುದೋ ಒಂದು ರೀತಿಲಿ ಮದುವೆ ಸಂಬಂಧಗಳು ಮುರಿತಾ ಇದೆ, ಪದೇ ಪದೇ ಒಂದು ಅಬಾರ್ಷನ್ ಆಗ್ತಾ ಇರೋದು, ಇವೆಲ್ಲವೂ ಕೂಡ ಇಲ್ಲಿ ಕಾರ್ಮಿಕ್ ಒಂದಿಷ್ಟು ಸೈಕ್ಲಿಂಗ್ ಎನರ್ಜಿಯನ್ನು ತೋರಿಸ್ತಾ ಇರೋದ್ರಿಂದ ಇದು ಈ ಜನ್ಮದ ಕಾಡಾಟ ಅಲ್ವೇ ಅಲ್ಲ. ಗೈಡೆನ್ಸ್ ನಿಮಗೆ ಒಂದು ವೈದ್ಯರು ಏನೇ ಕೊಟ್ಟರೂ ಕೂಡ ಇಲ್ಲಿ ಅವರ ಶಕ್ತಿಗೂ ಮೀರಿ, ಅವರ ಒಂದು ವಿಚಾರಕ್ಕೂ ಮೀರಿ ನಡೆದದ್ದುಂಟು. ಅವ್ರ ಮಕ್ಕಳೇ ಆಗೋದಿಲ್ಲ ಅಂದಿದ್ರು, ಆದರೂ ಕೆಲವರಿಗೆ ಮಕ್ಕಳಾಗಿದೆ ಭಗವಂತನ ಮೊರೆ ಹೋದ್ಮೇಲೆ ಅಲ್ವಾ. ಅದಕ್ಕೆ ಹೇಳೋದು ಇಲ್ಲಿ ದೈವಶಕ್ತಿ ಎಲ್ಲದಕ್ಕಿಂತ ಮೀರಿದ ಶಕ್ತಿ. ನೀವು ಏನಾದರೂ ಕನೆಕ್ಷನ್ ಬೆಳೆಸ್ಕೊಳ್ಳೋದಾದರೆ ಆ ಶಕ್ತಿಗೆ ಕನೆಕ್ಷನ್ ಮಾಡ್ಕೊಳ್ಳಿ, ಗುರುವಿಗೆ ಕನೆಕ್ಷನ್ ಮಾಡ್ಕೊಳ್ಳಿ. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಸರಿಯಾದ ಒಂದು ಮಾರ್ಗದರ್ಶನ ಸಿಗುತ್ತೆ. ಆ ಸರಿಯಾದ ಮಾರ್ಗದರ್ಶನದಿಂದ ನಿಮ್ಮ ಮೂಲ ಯಾವ ರೀತಿ ತಪ್ಪು ಮಾಡಿತ್ತು, ಯಾವುದನ್ನು ಸುಧಾರಿಸ್ಕೊಂಡ್ರೆ ಅಲ್ಲಿ ನಿಮ್ಮ ಈ ಒಂದಿಷ್ಟು ಬ್ಲಾಕೇಜ್ಗಳು, ಒಂದಿಷ್ಟು ಅಡೆತಡೆ, ಜೀವನದಲ್ಲಿ ಆಗ್ತಾ ಇರುವ ಅನೇಕ ರೀತಿಯ ಒಂದಿಷ್ಟು ವಿಚಾರಗಳು, ತುಂಬ ಅಡೆತಡೆ ಸಮಸ್ಯೆಗಳು ಎದುರಾಗ್ತಾ ಇದ್ದಾವಲ್ಲ, ಆ ವಿಚಾರಗಳಿಂದ ಹೊರಗೆ ಹೇಗೆ ಬರ್ಬೋದು. ಅದು ಏನೋ ಒಂದು ರೀತಿ ಮಗಳು ಸಂಬಂಧ ಸರಿ ಇಲ್ಲ, ಅಳಿಯ, ಈ ರೀತಿ ಯಾವುದೇ ರೀತಿ ಒಂದು ಸಂಬಂಧ ನಿಮ್ಮ ಮನಸ್ಸಲ್ಲಿ ಇದೆ, ಆ ರೀತಿ ಒಂದಿಷ್ಟು ಕೊರಗು, ಇಲ್ಲ ತಂದೆ ಮಕ್ಕಳು ಒಂದು ಬಾಂಧವ್ಯ ಸರಿ ಇಲ್ಲ, ಯಾವುದೋ ರೀತಿಯಲ್ಲಿ ಮಗು ಒಂದು ಅನಾರೋಗ್ಯದ ಸಮಸ್ಯೆಯಿಂದ ನರಳಾಡ್ತಿದೆ, ಇದೆಲ್ಲವೂ ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇದೆ. ನೀವು ಆಸ್ಪತ್ರೆಗೆ ಹೋಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಅದ್ರ ಜೊತೆಗೆ ನೀವು ಅದಕ್ಕೆ 20% ಆದ್ಯತೆ ಕೊಡಿ. ಇನ್ನು 80% ಆದ್ಯತೆಯನ್ನು ನೀವು ಹಿಂದಿನ ಜನ್ಮದಲ್ಲಿ ಏನು ನಡೆದಿತ್ತೋ ನನಗೆ ಗೊತ್ತಿಲ್ಲ, ನನ್ನ ಪ್ರಾರಬ್ಧ ಕರ್ಮದಲ್ಲಿ ಏನು ನಾನು ತಪ್ಪು ಮಾಡಿದ್ದೀನೋ ಆ ತಪ್ಪುಗಳಿಗೆ ಒಂದು ಕ್ಷಮೆ ಕೊಡಿ. ಹಾಗಾಗಿ ಈ ಜನ್ಮದಲ್ಲಿ ನನಗೆ ಯಾರೆಲ್ಲ ಒಂದು ಮಕ್ಕಳಾಗಿ ಇಲ್ಲ ಒಂದು ಸಮಸ್ಯೆ ಆಗಿ ನನ್ನ ಜೊತೆ ಜೋಡಣೆ ಆಗಿದ್ದಾರೋ ಅವರಿಗೊಂದು ಪರಿವರ್ತನೆ, ಹಾಗೆ ನನ್ನ ಜೀವನಕ್ಕೆ ಒಂದು ಒಳ್ಳೆಯ ರೀತಿ ಪರಿವರ್ತನೆ ಗೈಡೆನ್ಸ್ ಮಾಡಿ ಅನ್ನೋ ರೀತಿಯಲ್ಲಿ ನೀವು ನಂಬಿದ ಗುರುವಿನಲ್ಲಿ, ನೀವು ನಂಬಿದ ಕುಲದೇವಿಯಲ್ಲಿ ಪ್ರಾರ್ಥನೆ ಹೋಗಿ, ಮೊರೆ ಹೋಗಿ, ಅವರೇ ಈಗ ನಿಮ್ಮನ್ನು ರಕ್ಷಿಸೋದು. ಅದು ಬಿಟ್ಟರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಎಲ್ಲೂ ಇಲ್ಲ. ಯಾಕಂದರೆ ನಿಮ್ಮ ಜೀವನದಲ್ಲಿ ಪ್ರಾರಬ್ಧ ಕರ್ಮದಲ್ಲಿ ಏನು ಮಾಡಿದ್ದೀರಾ, ಮುಂದೆ ಭವಿಷ್ಯ ಹೇಗಿರಬೇಕು, ಅದನ್ನು ನೀವು ವರ್ತಮಾನದಲ್ಲಿ ಹೇಗೆ ಸರಿಪಡಿಸಬೇಕು, ಅದನ್ನು ಮಾತ್ರ ಅವ್ರಿಗೆ ಮಾತ್ರ ತಿಳಿದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ನೀವು ಭೌತಿಕವಾಗಿ ಯಾವುದೇ ರೀತಿ ನಾನು ಏನೇ ಒಂದು ಸರಿಪಡಿಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಬಯಸ್ತಾ ಇದ್ದರೂ ಕೂಡ, ನಾನೇ ಮಾಡ್ಕೊಳ್ತೀನಿ ಅಂತೇಳಿ ನೀವು ಅಂದ್ಕೊಳ್ಬೋದು. ಖಂಡಿತ ಅದು ಸಾಧ್ಯ ಇಲ್ಲ. ಹಾಗಿದ್ದಿದ್ರೆ ಹಣ ಇದ್ದವರೆಲ್ಲ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಂಡ್ಕೊಂಡು ಡೆಪಾಸಿಟ್ ಮಾಡಿಟ್ಕೊಂಡ್ಬಿಡ್ತಿದ್ರು. ಅದು ಸಾಧ್ಯ ಇಲ್ಲ. ಇವತ್ತು ಹಣ ಇದೆ ಆದರೆ ನೆಮ್ಮದಿ ಇಲ್ಲ, ನೆಮ್ಮದಿ ಇದೆ ಆದರೆ ಹಣ ಇಲ್ಲ, ಈ ರೀತಿಯೂ ಇದೆ ಅಲ್ವಾ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಕಾರಣ ಇಲ್ಲದೆ ಏನೂ ನಡೀತಾ ಇಲ್ಲ. ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬ್ಲಾಕೇಜ್ಗಳು ಉಂಟಾಗಿದೆ ಅಂದರೆ ಪೂರ್ವಜರ ಒಂದಿಷ್ಟು ತಪ್ಪಾಗಿರ್ಬೋದು, ಇಲ್ಲ ಅವ್ರಿಗೆ ನೀವು ಮಾಡಿದ ಅವಮಾನ ಆಗಿರ್ಬೋದು, ಇದು ಒಂದು ಬ್ಲಾಕೇಜನ್ನು ಸೂಚಿಸ್ತಾ ಇದೆ. ಕ್ಷಮೆ ಯಾಚಿಸ್ಬಿಡಿ, ಅವರ ಆಶೀರ್ವಾದಕ್ಕೆ ಪಾತ್ರರಾಗಿ. ನಿಮ್ಮ ಜಾತಕ ಸರಿ ಇಲ್ಲ, ಕುಂಡಲಿ ಸರಿ ಇಲ್ಲ, ಅದರಲ್ಲೇನೋ ದೋಷಗಳು ಕಾಣಿಸ್ತಾ ಇದ್ದಾವೆ, ಈ ರೀತಿ ವಿಚಾರಗಳು ಕಾಣಿಸ್ತಾ ಇದ್ದಾವೆ ಅಂದರೆ ಅದು ನಿಮ್ಮ ಹಿಂದಿನ ಪ್ರಾರಬ್ಧ ಕರ್ಮವನ್ನೇ ಸೂಚಿಸಿ ಅದು ಇಲ್ಲಿಗೆ ಕನೆಕ್ಷನ್ ತೊಗೊಂಡು ಬಂದಿರುತ್ತೆ. ಹಾಗಾಗಿ ಆ ರೀತಿ ಒಂದಿಷ್ಟು ವಿಚಾರಗಳು ಕನೆಕ್ಷನ್ ಆಗುತ್ತೆ. ಯಾಕಂದರೆ ಜನ್ಮದ ಒಂದು ಆಧಾರದ ಮೇಲೆ ಕುಂಡಲಿ ಒಂದು ಬರೆದಾಗ ಅದರಲ್ಲಿ ಆ ಒಂದು ಪೂರ್ವ ಜನ್ಮದ, ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮದಲ್ಲಿ ಯಾವ ಮನೆಯಲ್ಲಿ ಯಾವುದು ನಿಮಗೆ ಕಾಡಾಟ ಇದೆ ಅನ್ನೋದು ಕಾಣಿಸ್ತಾ ಇದೆ ಅಂದರೆ ಖಂಡಿತ ಅದು ಸತ್ಯವಾಗೇ ಇರುತ್ತೆ ಕೆಲವೊಂದು ಸಾರಿ. ಯಾಕಂದರೆ ಅದು ನಿಮ್ಮದೇ ಒಂದು ಜನ್ಮದ ಒಂದು ಕುಂಡಲಿ ಆಗಿರುತ್ತೆ, ಹಿಂದಿನ ಜನ್ಮದ್ದು, ಅದು ಈ ಜನ್ಮದಲ್ಲಿ ಸಿಕ್ಕಿರುತ್ತೆ.
ಭಗವಂತ ನಾನು ಇವತ್ತು ಈ ಸೇವೆ ಮಾಡ್ತೀನಿ, ಈ ದಾನ ಮಾಡ್ತೀನಿ, ನನಗೆ ನಾನು ಕೇಳಿದ್ದನ್ನು ಕೊಡು ಅನ್ನೋ ರೀತಿಲಿ ಭಗವಂತನನ್ನು ಆ ರೀತಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಬದಲು ನೀವು ಸೇವೆ ಭಾವವನ್ನು ಯಾವ ರೀತಿ ಇಟ್ಕೊಂಡು ಮಾಡ್ತಿದ್ದೀರಾ, ಅದು ದಯೆ, ಕರುಣೆ, ಪ್ರೇಮದಿಂದ ನೀವು ಮಾಡ್ತಾ ಇದ್ದೀರೋ, ಇಲ್ಲ ನೀವು ಅದರಿಂದ ಏನಾದರೂ ಹಿಂತಿರುಗಿ ನಂಗೆ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀರೋ ಅನ್ನೋ ಆಧಾರದ ಮೇಲೆ ನಿಮ್ಮ ಒಂದಿಷ್ಟು ಜೀವನದಲ್ಲಿ ಏನು ಕುಂಡಲಿಯಲ್ಲಾಗಿರ್ಬೋದು, ಜಾತಕದಲ್ಲಾಗಿರ್ಬೋದು, ಯಾವುದೇ ರೀತಿ ದೋಷಗಳು ಇಲ್ಲ ಒಂದು ನಿಮ್ಮ ಹಿಂದಿನ ಜನ್ಮದ ಪ್ಯಾಟ್ರನ್ಗಳ ಮೂಲಕ ಆಗಿರ್ಬೋದು, ಬರುವ ಅಡ್ಡಿ, ಆತಂಕಗಳು, ಬ್ಲಾಕೇಜ್ಗಳು ಅವು ರಿಮೂವ್ ಆಗ್ತದೆ. ಹಾಗಾಗಿ ಇಲ್ಲಿ ಉದ್ದೇಶ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನಿಮ್ಮ ಒಂದು ಭವಿಷ್ಯ ರೂಪ ಆಗುತ್ತೆ ಅನ್ನೋ ರೀತಿಲಿ, ರೂಪ ಪಡ್ಕೊಳ್ಳುತ್ತೆ ಅನ್ನೋ ರೀತಿಲಿ ಇಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ಈ ಒಂದಿಷ್ಟು ಎನರ್ಜಿ ನಿಮಗೆ ಕನೆಕ್ಟ್ ಆಗಿದೆ ಅನ್ನೋ ರೀತಿಲಿ ಇವತ್ತಿನ ದಿನ ನಾನು ಅದನ್ನೇ ನಿಮಗೆ ವಿವರಿಸಿದ್ದೀನಿ. ಹಾಗೆ ಇವತ್ತಿನ ಎನರ್ಜಿ ನಿಮಗೆ ಕನೆಕ್ಟ್ ಆಗಿ ಗುರು ಹೀಲ್ ಮಾಡಿದರೆ ಸಾಕಷ್ಟು ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ಳೋಕ್ಕೆ ನಿಮಗೆ ದಾರಿ ತೋರಿಸಿದರೆ, ಒಂದು ಚಾರಿಟಿ ಮಾಡ್ತಾಯಿದ್ರಿ, ಯಾವುದೋ ಒಂದು ಆಶ್ರಮಕ್ಕಾಗಿರ್ಬೋದು, ಯಾರಿಗೂ ನಿಸ್ಸಹಾಯಕರಿಗಾಗಿರ್ಬೋದು, ಯಾವುದೋ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು, ಏನೋ ಒಂದು ರೀತಿಯಲ್ಲಿ ಅವುಗಳ ಸೇವೆಯಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಾ ಅಂದರೆ ಅದು ಒಂದು ನಿಸ್ವಾರ್ಥತೆಯಿಂದ ಇರಬೇಕು. ನನಗೆ ಅದನ್ನು ಮಾಡ್ತಾ ಇದ್ದೀನಿ, ನನಗೆ ಅದರಿಂದ ಏನಾದರೂ ಬೇಕು ಅನ್ನೋ ರೀತಿಯಲ್ಲಿ ಮಾಡಬೇಡಿ. ನೀವು ನಿಸ್ವಾರ್ಥತೆಯಿಂದ ಅದನ್ನು ಮಾಡಿದಾಗ ಅಲ್ಲಿಂದ ನಿಮ್ಗೆ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ನೀವು ಸ್ವಾರ್ಥದಿಂದ ಮಾಡಿದಾಗ ಮಾತ್ರ ಅದರಲ್ಲಿ ಬ್ಲಾಕೇಜ್ ಇರುತ್ತೆ. ಯಾಕಂದರೆ ಭಗವಂತ ಆ ಉದ್ದೇಶವನ್ನು ಕೂಡ ಅಳಿತಾರೆ. ಅದರ ಆಧಾರದ ಮೇಲೆ ನೀವು ತೀರ್ಮಾನ ತಗೊಳ್ಳಿ, ನಿಮ್ಮನ್ನು ಬದಲಾಯಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ಭಗವಂತ, ನಾನು ಇವತ್ತು ನಿಮ್ಮ ಜಪ ಮಾಡ್ತಾ ಇದ್ದೀನಿ, 108 ಬಾರಿ ನಿಮ್ಮ ನಾಮಸ್ಮರಣೆ ಬರೀತಾ ಇದ್ದೀನಿ, ಅದರಿಂದ ನನ್ನ ಮಗ ಪರಿವರ್ತನೆ ಆಗಬೇಕು, ಅದೇ ನನ್ನ ಉದ್ದೇಶ ಅನ್ನೋ ರೀತಿಲಿ ನೀವು ಆ ರೀತಿ ಬರೆಯೋದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಸೇವೆ ಮಾಡ್ತೀನಿ, ನಿಮ್ಮ ಪ್ರೀತಿ ಅರ್ಥವಾಗಿ ನಾನು ಆ ಸೇವೆ ಮಾಡ್ತಾಯಿದ್ದೀನಿ, ಈ ರೀತಿ ಅಡ್ಡಿ ಆತಂಕ ಸಮಸ್ಯೆಗಳಿದ್ದಾವೆ ನಮ್ಮ ಕುಟುಂಬದಲ್ಲಿ, ನನ್ನ ಮಕ್ಕಳ ಜೀವನದಲ್ಲಿ, ನೀನೇ ನೋಡಪ್ಪ, ನಿನ್ನ ದೃಷ್ಟಿ ಒಳ್ಳೆಯ ರೀತಿಲಿ ನಮ್ಮ ಕುಟುಂಬದ ಮೇಲೆ ಬೀರಪ್ಪ ಅನ್ನೋ ರೀತಿಲಿ ನೀವು ಪ್ರಾರ್ಥನೆ ವಿನಮ್ರವಾಗಿರಬೇಕು ಅನ್ನೋ ರೀತಿಲಿ. ಅಂದರೆ ನಾನು ಕೊಡ್ತೀನಿ ನೀನು ಕೊಡು ಅನ್ನೋ ರೀತಿಲಿ ವ್ಯವಹಾರದ ದೃಷ್ಟಿ ರೀತಿಲಿ ಇರಬಾರ್ದು. ಭಗವಂತನ ಸೇವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಕನೆಕ್ಟ್ ಆಗ್ತದೆ. ಮಾಹಿತಿ ಗುರುವೇ ನಿಮಗೆ ಕೊಟ್ಟಿದ್ದಾರೆ, ಆ ವಿಚಾರ ನಿಮ್ಮ ಮನಸ್ಸಿಗೆ ಒಂದು ರೆಸೊನೇಟ್ ಆಗಿ ನಿಮ್ಮನ್ನು ಗೈಡ್ ಮಾಡಿದೆ ಅಂತೇಳಿ ಅಂದ್ಕೊಂಡ್ರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಬಾಬಾರವರಿಗೆ ಒಂದು ಕನೆಕ್ಟ್ ಆಗಿ ಅವರ ಆಶೀರ್ವಾದದ ಬ್ಲೆಸ್ಸಿಂಗ್ ಎನರ್ಜಿಯನ್ನು ಸ್ವೀಕಾರ ಮಾಡಿ ಅನ್ನೋ ರೀತಿಲಿ ಹೇಳ್ತಾ ಇವತ್ತಿನ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವ ಸಮಯದಲ್ಲಾದರೂ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ಬೋದು. ಹಾಗೆ ನಮ್ಮ ಸಾಯಿ ಸೇವಾ ಆಶ್ರಮಕ್ಕೆ ನೀವು ತುಂಬು ಹೃದಯದಲ್ಲಿ ಸಹಾಯ ಮಾಡ್ತಿದ್ರೆ ನಿಮ್ಮ ಸಹಾಯಕ್ಕೆ ಧನ್ಯವಾದಗಳು. ಹಾಗೆ ಯಾರಾದರೂ ನಿರ್ಗತಿಕರು, ಹಾಗೆ ಮಕ್ಕಳು, ಅನಾಥ ಮಕ್ಕಳು ಇದ್ದಾರೆ, ನಿಮ್ಮ ಕಣ್ಣಿಗೆ ನಿಮ್ಮ ದೃಷ್ಟಿಗೆ ಬಂದಿದ್ದಾರೆ ಆ ರೀತಿ ಮಕ್ಕಳು ಅಂದರೆ ಅವರನ್ನು ನನ್ನ ಫೋನ್ ನಂಬರಿಗೆ ನೀವು ಸಂಪರ್ಕ ಮಾಡಿ ನಮ್ಮ ಆಶ್ರಮಕ್ಕೆ ತಂದು ಬಿಡಬಹುದು ಅನ್ನೋ ರೀತಿಯಲ್ಲಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗಾದರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.